ಆಚಾರ್ಯ ಸ್ವಾಮಿಗಳು ಏನಂತಾರು, कुवत कम और गुस्सा ज़्यादा, लक्षण है पीट जाने का, आमद कम और खर्चा ज़्यादा, लक्षण है मिट जाने का, दिवाली निभाने का. ಏನಂತಾರು, ಯಾರು ತ್ಯಾಕ ತಾಕತ್ ಅಂದ್ರೆ ಏನು, ಕುವತ್ ತಾಕತ್ ಅಂತಾರ ಅದಕ್ಕಲ್ಲ. ಹಾಂ, ಕೂತು ಯಾರ್ದಾಗ ಇಲ್ಲ ಅವ್ರ ಏನಾಗ್ತೈತಿ, ಸಿಟ್ಟು ಭಾಳ ಇರ್ತೈತಿ ಅವ್ರಿಗೆ. ಒಂದಿಲ್ಲ ಯಾರು ತ್ಯಾಕ ಸಮಾಧಾನ ಸಂತ ಇರ್ತಾರೋ ಅವ್ರಿಗೆ ಸಿಟ್ಟಟ್ಟು ಇರಂಗಿಲ್ಲ. ಇವ್ರು ಯಾರ್ದಾಗ ತಾಕತ್ ಕಮ್ಮಿ ಐತಿ ಅವ್ರು ಭಾಳ ಸಿಟ್ಟು ಚಟ್ಪಟ್ 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 ಮಾಡ್ತಾರೆ. ಮತ್ತು ಏನಾಗ್ತೈತಿ, ಯಾರ ಕೈಲೈತಾರೆ ಪೆಟ್ಟು ತಿಂತಾರೋ, ಹೌದಲ್ಲ, ಹಂಗೆ ಆಗ್ತೈತಲ್ಲ. ಹಾಂ, ಅರೇ ಯಾನೈತಿ, ಯಾರ ತ್ಯಾಗ ಕೋವತ್ತು ಎಷ್ಟು ಐತಿ ಆ ಕೋವತ್ತು ಪ್ರಮಾಣ ತಗೊಂಡು ನಡಿಬೇಕು. ಮತ್ತೇನಂತಾರೋ, ತಂದು ಎಟ್ಟು ಹುಡ್ಸನ್ಕೆ ಏತೆ ಅಂದ್ರೆ ಎಷ್ಟು ಹುಟ್ಟಾದು ಏತೆ ಅಷ್ಟು ಖರ್ಚು ಮಾಡಬೇಕು. ಅದ್ರೊಳಗೆ ಎಲ್ಲರ ಖರ್ಚು ಹೆಚ್ಚ, ಹುಟ್ಟೋದು ಕಮ್ಮಿ. ಏನಾಗೋದ, ಒಂದಿನ ಎಲ್ಲ ಆಗೋದೈತಿ, ಒಂದಿನ ದಿವಾಳಿ ಹೊಂಟದ ಐತಿ. ಅರೆ ತಾವು ಎಷ್ಟು ಹುಡಿಸ್ತವೋ, ಜರ 20 ಹುಡಿಸ್ತಿದ್ದು, ಅರೆ 15 ತನಕ ಖರ್ಚು ಮಾಡಿರಿ, ಒಂದಕ್ಕೆ 2-4-5 ರೂಪಾಯಿ ಶಿಲ್ಲೇಕ್ ಇರಬೇಕು. ಪನ್ 20 ಹುಡಿಸಿ 30 ಖರ್ಚು ಮಾಡ್ತಿರ್ರಿ, ದಿನ 10 ರೂಪಾಯಿ ತರೋದಿಲ್ಲ. ಅದು ಒಂದೊಂದು ಇದ್ದಿಂದೆಲ್ಲ ಯಾನ ಖಾಲಿ ಮಾರ್ಕ್ ಹತ್ತದಲ್ಲ. ಅರೆ ಆಚಾರ್ಯಗಳು ಏನಂತಾರು, ಎಷ್ಟು ಹುಡಿಸ್ತೀಯಪ್ಪ ಅದ್ರೊಳಗೆ ನಿಲ್ಲೋದು ಪ್ರಯತ್ನ ಮಾಡು. ಇಲ್ಲದ್ರೆ ನೀವೊಂದಿನ ರಸ್ತೆ ಮ್ಯಾಗ ಅಂದ್ರೆ ದಾರಿ ಮ್ಯಾಗ ಬೆಕ್ಕಿ ಬೆಳಕ್ಕೆ ಬಂದೇ ಇದ್ದಾದ ಅವರೊಂದು ಏತಿ ಹಿಡಿತಲ್ಲ. ಅಂತ ನಿನ್ನೆ ನಾವು ಎಲ್ಲಿ ಬೈಂದವು, ಸತ್ಯ ಒಂದೆಲ್ಲ ಅನುವರ್ತಗಳು ನೋಡ್ಕದವು. ನಿನ್ನೆ ಅಹಿಂಸ ಅನುವರ್ತದ ಎಲ್ಲ ಪೂರ್ಣ ಆಗೈತಿ. ಯಾನ್ ನಿಂತೈತಿ ಮತ್ತೆ ಯಾನ್ ಇಲ್ಲಲ್ಲ, ಎಲ್ಲ ಮುಗ್ದೈತಿ. ಅತಿಚಾರಗಳು ಮುಗ್ದಿತ್ತು. ಇನ್ನು ಮತ್ತೆ ನಮ್ಮ ಏನು ನೋಡೋದೈತಿ, ಅಹಿಂಸಾ ಮಹಾವರ್ತನ ನೋಡೋದೈತಿ. ಅಹಿಂಸಾ ಇದು ಸತ್ಯ ಅನುವರ್ತನ ನೋಡೋದು. ಮಹಾವರ್ತನ ನಮ್ಮ ಇರ್ತವು, ಅನುವರ್ತ ಅಂತ ನಿಮ್ಗೆ. ಅದ್ರೊಳಗೆ 5 ಅದ್ರೊಳಗೆ ಸುಧಾ 5 ಭಾವನೆಗಳಿದವು. ಪೈಲ ಏನು ಭಾವನೆ ಐತಿ, ಕ್ರೋಧ ಅಂದ್ರೆ ಮನುಷ್ಯನಾಗ ಸಿಟ್ಟು ಬರ್ತೈತಿ. ಅದಕ್ಕೆ ಇದು ಬತ್ತು ನೋಡ್ರಿ ಇಲ್ಲಿ. ಮತ್ತೆ ಏನೈತಿ, ಸಿಟ್ಟು ಐತಿ, ಅದು ಪೈಲ ತ್ಯಾಗ ಮಾಡಬೇಕು. ಇಲ್ಲದ್ರೆ ಸಿಟ್ಟು ತ್ಯಾಗ ಮಾಡಿದ್ರೆ ಕೊಟ್ಟು ಮಾತಾಡಿಸೋದಾಗ್ತೈತಿ. ಮತ್ತೇನೈತಿ, ಲೋಭ ತ್ಯಾಗ ಮಾಡಬೇಕು. ಲೋಭ ಅಂದ್ರೆ ಏನ, ಪರಿಗ್ರಹ ಏತೆ, ಪರಿಗ್ರಹ ಅದು ಬೇರೆ. ಆಸೆ ನಂಗೆ ಅದು ಬೇಕು, ನಂಗೆ ಇದು ಬೇಕು, ಅದು ಬೇಕು. ಯಾನ ಎಷ್ಟು ಬತ್ರ ಸಾಕ ಆಗಂಗಿಲ್ಲ. ಏಕಂದ್ರೆ ಯಾರಿಗೂ ಎಷ್ಟು ಕೊಟ್ಟರು ಅವ್ರಿಗೆ ಸಾಕು ಆಗಂಗಿಲ್ಲ. ಅದ್ರ ಮ್ಯಾಗ ಒಂದು ನಂಗೆ ಏನಾಗೈತಿ ಕತೆ ಅಂದ್ರೆ, ಜ್ಞಾನ ಒಂದು ಉದಾಹರಣೆ ಜನದಾಗ ಬಂದಿತ್ತು, ನಿಮ್ಗೆ ಹೇಳ್ತೇನೆ. ಸಹಜ ಬಂದಿತ್ತು, ನಂಗೆ ಹೇಳ್ತಾ ಹೆಂಗೆ ಮಹಾರಾಜದಲ್ಲಿ ಯಾರ ಶ್ರಾವಗಳ ಬರ್ತಾರೋ, ಅಲ್ಲಿ ಹೋಗಿ ಬರ್ತಾ ದೊಡ್ಡ ಮಹಾರಾಜಗಳ್ದ ಶ್ರಾವಕಂತ ಏನಾಗ್ತೈತಿ, ಬಿಟ್ಟಿ ಕುಂತೈತಿ, ಒಬ್ರು ಬರೇ ಹಚ್ತೈತಿ ಅಂತ. ಹಾಗೆ ಒಬ್ರು ಶ್ರಾವಕಿದ್ರೆ ಮಹಾರಾಜಗಳ ಕೂತಿರು. ಆಯ್ತು, ಅವ್ರು ಏನು ಶ್ರಾವಕಗಳು ಬರ್ದಾರ ಲೋಭಿ ಇದ್ರು. ಅವ್ರು ಏನಂತರು, ಮಹಾರಾಜರಿ ನೀವು ಎಲ್ಲರಿಗೂ ಇಷ್ಟು ಉಪದೇಶ ಎಲ್ಲ ಮಾಡ್ತಿದ್ದೀರಿ, ನಾವು ನಿಮ್ದು ಎಷ್ಟರ ಸೇವೆ ಮಾಡ್ತೇವೆ, ನಾವು ನೀವು ಎಂಥದ್ದು ನಂಗೆ ಮಂತ್ರ ಕೊಡ್ರಿ, ನಾ ಸುಖಿ ಆಗಬೇಕು. ಸುಖಿ ತಿಳಿತಲ್ಲ ಅಂದರೆ ಇಂಥ ಮಂತ್ರ ಕೊಡ್ರಿ ಅಂದ್ರೆ ನಾ ಸುಖಿ ಆಗ್ತೇನು. ಅಪ್ಪ ಮಹಾರಾಜಗಳು ಅಂತಾರೆ, ಅರೋ ಅಂಥದ್ದು ಮಂತ್ರಿಂದ ಇತ್ಯಾನ, ಹಂಗೆ ಮಂತ್ರನಿಲ್ಲ, ತಂತ್ರೊಳಗೆ ಸುಖಿ ಇರಬೇಕು. ಇಲ್ಲ ನೀವೆಲ್ಲ ಸುಳ್ಳು ಹೇಳ್ತಿದ್ದೀರಿ, ನೀವು ನಮ್ಗೆ ಕೊಡೋದಿಲ್ಲ ಅಂತ ನೀವು ಅಂತೀರಿ. ಹಿಂಗೆ ನಿಮ್ದು ನನ್ನ ಮ್ಯಾಗ ಭಕ್ತಿನೇ ಇಲ್ಲ, ಇನ್ನೇನು ಮಾಡೋದ.
ಮಹಾರಾಜ್ಗಳು ವಿಚಾರ ಮಾಡ್ಕೋತೀರಿ ನೀನು ಏನಿಲ್ಲ ಬಟ್ ಹೀಗೆ ನೀ ಅಂತೀರ ನಾಪ ನಿಂಗೆ ಮಂತ್ರ ಕೊಡ್ತೇನು ಪ ನಮ್ಮ ಒಂದು ಹತ್ತಕ್ಕೆ ಏನೈತಿ ಅಟ್ ಅಂದ್ರೆ ಏನು ಹಾಂ ಒಂದು ಹತ್ತಕ್ಕೆ ಅಟ್ ಐತಿ ಅರಿ ಯಾಣ ನೀನು ಈ ಊರಾಗ ನಿನ್ನ ಊರಾಗ ಹೋಗು ಯಾವ ಸುಖಿ ಇದ ಅವನು ಒಂದು ಕೋಟ್ ಅಟ್ಟು ತೊಗೊಂಡ್ವ ಕೋಟ್ ತೊಗೊಂಡ್ಬಂದ್ಕಿ ನಿಂಗೆ ಮಂತ್ರನ ಹೇಳ್ತೇನು ಇಷ್ಟು ಒಂದು ಅವೇನು ಏನೋ ಖುಷಿ ಆದ ಇನ್ನೇನ ಹೊಡೈತಿ ಕೋಟ್ ಯಾವ ಹೊಡೈತಿ ಹೋಗ್ತಿ ಅಂತ ತೊಗೊಂಡ್ಬರ್ತೀವಿ ನಂಗೇನು ಮಂತ್ರ ಸಿಗ್ತೈತಿ ನಾ ಇನ್ನ ಸುಖಿ ಆಗ್ತೇನು ಅಂತ ಅವ್ನು ಮನುಷ್ಯನಾಗ ಆಗ್ತೈತಿ ಲಗೇಜ್ ಅಂತ ತೊಗೊಂಡ್ಬರ್ತೇನೆ ದರ ನೋಡ್ರಿ ಇನ್ನ ಹೋಗ್ತಾ ಅವ್ನು ಊರದಲ್ಲಿ ಕಾರ್ಖಾನ್ದಾರ ಒಬ್ರು ಇರ್ತಾರೋ ಅವ್ರ ತಲೆ ಹೋಗ್ತಾರ ಕಾರ್ಖಾನ್ದಾರಲ್ಲಿ ಹೋಗ್ಬೇಕು ಅವ್ರ ಕಾರ್ಖಾನ್ದಾರಿಗೆ ಅಂತಾರೋ ಸಾವುಗಳ ನೋಡ್ರಿ ನಾ ಇದ್ರೆ ಮಹಾರಾಜ್ ಉಳ್ತಾಗ ಬಿಗುನು ಅವ್ರು ಇದ್ರೆ ನಂಗೆ ಮಂತ್ರ ಕೊಡ್ತೇನೆ ಇದ್ದರು ಮತ್ತು ಅವ್ರು ಯಾರು ಸುಖಿ ಇದ್ದಾರೋ ಅವ್ರು ಒಂದು ಕೋಟಿ ಬೇಡಿದಾರು ಅರೇ ನೀವು ಅತಿ ಮಠ್ಯ ಕಾರ್ಖಾನ್ದಾರ ಇದ್ದೀರಿ ಮತ್ತು ನಂಗೆ ನಿಮ್ದು ಕೋಟಿ ಬೇಕು ಹಾಂ ಈಗ ಒಂದೇ ನಾಲ್ಕು ಕೊಡ್ತೇನೆ ನಿಂಗೆ ಕೋಟ್ ಪಣ್ ನಾ ಸುಖಿ ಇಲ್ಲಪ್ಪ ಹಾಂ ಸುಖಿ ಇಲ್ಲ ಇಂಥ ಮಟ್ಟ ಕಾರ್ಖಾನೆ ಎಷ್ಟು ಗಾಡಿಗಳು ಎಷ್ಟು ಮಂದಿ ಎಷ್ಟು ನಿಮ್ಮ ಕೈ ಚಾದಾಗೆಲ್ಲ ಮಂದಿ ಇದಾವು ಎಲ್ಲ ಎಷ್ಟು ಎಲ್ಲ ಪಕ್ಕ ಮಂದಿದೆಲ್ಲ ಹೊಟ್ಟೆ ತುಂಬಿಸ್ತೀರಿ ನೀವು ಮತ್ತಿದ್ರೆ ನೀವು ಸುಖಿ ಇಲ್ಲ ಅಂತೀರಿ ಇದಂಗ್ಯಾಣ ಅರೇ ನಾ ಖರೆ ಹೇಳ್ಯಾಣ ಸುಳ್ಳು ಹೇಳಪ್ಪ ಖರೇನು ಹೇಳ್ಕೋಬೇಕಲ್ಲ ಅರೇನೆ ಖರೆ ಅಂದರೆ ಸುಖಿ ಇಲ್ಲ ನೀವು ಸುಳ್ಳು ಮಾತಾಡ್ತಿದ್ರಿ ಎಲ್ಲ ನಂಗೆ ಕೋಟ್ ಕೋಟಿಗೆ ಒಂದು ಯಾಕೆ 10 ಈಗ ಒಯ್ತೇನೋ ಒಯ್ಗಿ ಖರೆ ನಾ ಸುಖಿ ಹತ್ತು ಕೊಡಂಗಿಲ್ಲ ಇದಿಟ್ಟು ಅಂದಾಗ ಹೋಯ್ಕೋ ಎಷ್ಟಿದೋ ಅಲ್ಲಿ ನೋಡ್ಸು ಉಳಿದು ಎಷ್ಟಿದೋ ಯಾವ್ದು ಬೇಕಾದ್ರು ತೊಂದು ನಿಂಗೆ ಎಷ್ಟು ಬೇಕು ಎರಡು ಬೇಕಾ 4 ಬೇಕು ತೊಂದು ನೀವು ಸುಖಿ ಇಲ್ಲ ಹಿಂಗೆ ಇದಂಗೆ ಅಂತೀರಿ ನಾ ನಿಂಗೆ ಹೇಳ್ತೇನೆ ಹಿಂಗೆ ಮಾಡು ಹಿಂಗೆ ಒಂದು ಇಲ್ಲಿ ಕೂಲಿ ಅಂದರೆ ರೂಮ್ ಕೊಡ್ತೇನೋ ಆ ರೂಮ್ದಲ್ಲಿ ನಿಂದ್ರು ಒಂದಿನ ಒಂದು 2 ದಿನ ನಿಂದರು ಮತ್ತು ನೋಡು ನಾ ಅಂದೆ ಅನ್ಯಾನ ಆಗ್ತೈತಿ ಅದು ನಿಂಗೆ ತಿಳಿತೈತಿ ನಾ ಸುಖಿ ಇದೇನೋ ಏನಿಲ್ಲ ಹಾಂ ಇಂಥೊಳಗೆ ನಾವು ಹೊಡೈತಿ ಅಲ್ಲಿ ನಂಗೆ ಸೋಯಲ್ಲ ನೀ ಅದ್ರ ಕಾಳಜಿ ಮಾಡಬೇಡ ನಿನ್ನ ಕಡೆ 2 ಮಂದಿನ ಹತ್ತು ಕೊಡ್ತೀಯಾನ ನಿಂದು ಏನು ಬೇಕಾದವ್ರಿಗೆ ಬೇಡ್ನಿ ಅವರೆಲ್ಲ ಕೊಡ್ತಾರೆ ನೀ ಆ ಥರ ಕಾಳಜಿ ಮಾಡಬೇಡ ಬಟ್ ನಿಂಗೆ ಚೌಕಸಿ ಮಾಡೋದೈತೇನಿಲ್ಲ ನಾ ಸುಖಿ ಇದೇನಿಲ್ಲ ನೀನು ನೋಡ್ಕೋತೀನಿ ಎಲ್ಲೋ 2 ದಿನ ನಿಲ್ಲಿ ಠೀಕ್ ಐತೆ ನಾವಂತ ಹತ್ತಿ ಹರ್ಕಾಯ್ದ ಇನ್ನೇನು ಭಾಳ ಹೊಡೈತಿ ಅವಂಗೆಲ್ಲ ಗಾದಿ ಬೀದಿ ಏನು ಇರುತ್ತೆಲ್ಲ ಎಲ್ಲ ಸೋಯ್ ಎಲ್ಲ ವ್ಯವಸ್ಥಿತ ಮಾಡಿಕೊಟ್ರ ಅವ್ನು ಕೋಲೆ ಹೋಗಿ ಆರಾಮ್ ಆದ ತಿನ್ನೋದು ಉಣೋದು ಎಲ್ಲ ಸೋಯ್ ಮಾಡಿರ ಅವ್ರ ಏನಾಯಿತು ರಾತ್ರಿ ನೋವು ಬಿಡ್ದಿಂದ ಬಂದು ಸಡಿ ನೋವು ಬಿಡ್ತು ಬಂದು ಆಯ್ತು ಅವಂಗ ಕಾಟ್ ಕಿಟ್ ಭಾಂಡ್ಗಳು ಅವಾಜೆಲ್ಲ ಕೇಳಬಿಡಕತ್ತು ಯಾನಪ್ಪ ಇಂಥದ್ದು ಯಾನು ಕೇಳಬರ್ಕತ್ತಿತ್ತು ರಾತ್ರಿಯಾಗ ಇಂಥದ್ದು ಯಾನು ಕೇಳಬರ್ಕತ್ತಿತ್ತು ಅವ ಇನ್ನು ಎದ್ದ ಮತ್ತು ನೋಡ್ಕತ್ತ ಎಲ್ಲಿಂದ ಅವಾಜ್ ಬರ್ಕತ್ತಿ ಇಲ್ಲಿ ಇವ್ರು ಕಾಕಂದಾರ ಇದಾರೆ ಅವ್ರು ಕೊಲೆದಂದು ಬರ್ಕತ್ತಿ ಕಿಟಕಿ ಹತ್ತು ತೆರೆದಿಂದಿತ್ತು ನೋಡ್ಬೇಕು ಯಾರು ಬಾರಿಸ್ಕತ್ತಿ ಒಳಗ ನೋಡ್ತಾರೆ ಅವ್ರ ಒಳಗೆ ಸಾವುಗೊಳಿದ ನೋಡ್ತಾರು ಅದು ಯಾನಾಗಿಂದಿರ್ತೈತಿ ಅಲ್ಲಿ ಒಳಗೆ ಅವ್ರ ಕಾರ್ಖಾನ್ದಾರ ಯಾರು ಹೆಂಡತಿ ಇರ್ತಾರೋ ಪತ್ನಿ ಇರ್ತಾರೋ ಅವರೆಲ್ಲ ಭಾಂಡ್ಗಳು ತೊಗೊಂಡು ಫರ ಯಾರ ಮ್ಯಾಗ ಕಾರ್ಖಾನ್ದಾರ ಮೇಲೆ ಫರ್ಕಾಸ್ತಿರ್ತಾರೋ ನೀ ಅಂತಾವಿದ್ದೀನಿ ಹಿಂಗಿದ್ದೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಹಿಂಗೆ ಮಾಡ್ತೀನಿ ಹಂಗೆ ಎಲ್ಲ ಬೀಕತ್ತಿಳು ಅವು ಯಾರು ಬೇಕಾದ ಅನ್ಕತ್ತಿಳು ಅದು ನೋಡ್ಬೇಕು ಇವು ತೆಡಿ ಕೈ ಹಚ್ಕೊಂತ ಅದು ಅಪ್ಪ ಇದು ಯಾನಿದ ನೋಡ್ಕದೆ ಅಣ್ಣ ಅರೇ ಇದ್ಯಾನು ಖರೀದಲ್ಲ ನನ್ನ ಹ್ಯಾಂತ ಎಟ್ರ ಪಟ್ಟಿಲೆ ಚಲೋ ಇದೇನಲ್ಲಪ್ಪ ಇಲ್ಲಿಂದ ಹೋಗಿನ ಬರೀ ಇವ್ಯಾನು ಸುಖದಾಗೆಲ್ಲ ಹೋಗ್ತೇನೆ ಇಲ್ಲಿ ಅಂತ ಅವು ರಾತ್ರಿ ಉಡಾಸ್ಕೊಂಡು ಹೋಗ್ತಾ ಪಾರಾಗ್ತಾ ಮನೆ ಕಡೆ ಏನಿಲ್ಲ ಇಂಥವು ಇನ್ನು ಇವ್ರ್ಯಾನ ಸುಖಿ ಇಲ್ಲ ಕರ್ಕಂದಾರ ಒಂದು ದುಸರಿ ಶೀಟ್ಜಿ ಇದ್ದಾರೋ ಅವ್ರ ಕಡೆ ಹೋಗಬೇಕು ಅವ್ರು ತಿಳ್ತಾರೋ ಅದು ಶೀಟ್ಜಿ ಕಡೆ ಹೋಗ್ತಾರೋ ಶೀಟ್ಜಿ ಕಡೆ ಹೋಗ್ಬೇಕಾ ಶೀಟ್ಜಿ ಹಿಂಗೆ ನಂಗೆ ನಿಮ್ದು ಕೋಟ್ ಬೇಕೈತಿ ಯಾಕಪ್ಪ ರೇನ್ನ ಹಿಂಗೆ ಇವೇತಿ ಕಾರಿ ಐತಿ ನೀವು ಸುಖಿ ಇದೆ ಅಂತ ನಂಗೆ ಬೇಡ್ತೇನು ಅಲ್ಲೋ ಅಪ್ಪ ನಿಂಗೆ ಕೋಟ್ ನಾ ಕೊಡ್ತೇನೆ ಕೊಡಾನಿಲ್ಲ ಹಿಂಗೆ ಇಲ್ಲ ಬರೀ ನಾ ಸುಖಿ ಇಲ್ಲ ಅದೇಂಗೇನಪ್ಪ ನೀವು ಸುಖಿ ಇಲ್ಲ ಹಿಂಗೆ ಅಂತೀರಿ ನಿಮ್ಗೆ ಎಷ್ಟು ಐತಿ ಉತ್ಪನ್ನ ಐತಿ ಎಷ್ಟು ಶೇಟ್ಜಿ ಎಲ್ಲ ಊರಾನವ್ರು ಶೇಟ್ಜಿ ನೀವು ಇದ್ದೀರಿ ಮತ್ತು ನಿಮ್ಗೆ ಸುಖಿ ಇಲ್ಲ ಅಂತೀರಿ ಇದೇಂಗ್ಯಾನಪ್ಪ ಅರೇ ಅಷ್ಟಿದ್ರೆ ಏನಾಗ್ತೈತಿ ಅವರು ಮಗ ಒಬ್ಬ ಕಡೆ ಬರ್ತಾ ಆ ಮಗ ಹೆಂಗೆ ಡುಲಸ್ತ ಬರ್ತಾ ತಿಳಿತಲ್ಲ ತಿಳಿತ ದುಲಸ್ ಬರ್ತಾ ಅಂದ್ರೆ ಏನ
ಅವನು ಸರಿಯಾಗಿ ಕುಡ್ದು ಬಂದಿನ ಬರ್ತಾ ಅವ್ನು ಬಂದ ಹಿಂಗೆ ಬರ್ತಾ ನೋಡ್ದೇನಪ್ಪ ಅಂತ ಅವ್ನಿಗೆ ಸ್ರಾವ್ಗಂತ ಅವ್ನು ಕೇಳೋತಿತಿ ಅಮ್ಮಗೆ ಕೇಳೋತಿ ನಂದು ಯಾರ ಪಂಚಿತ್ತಿ ಮಾಡೋದು ಇಲ್ಲ ತಿಳಿತಾ ನಾವು ತಿಳಿತು ಇಷ್ಟು ಇವ್ರು ಇದಾರು ಪಣ್ಯಾನೈತಿ ಮಗ ಎಲ್ಲರ ಕುಡಿಕದ ಅಂದ್ರೆ ಏನೈತಿ ವ್ಯಸನದಾರಿ ಆಗಿದ ಆಯ್ತು ಇವ್ರ ಮನುಷ್ಯನಾಗೆಲ್ಲ ದುಃಖ ಐತಿ ಇವ್ರೆಲ್ಲಿ ಸುಖಿ ಇದ್ದಾರು ಇಲ್ಲ ಅಂತಾರೆ ಇಲ್ಲ ಠೀಕ್ ಐತಿ ಇನ್ಯಾನು ಮಾಡೋದ ಅವ್ನು ವಿಚಾರ ಮಾಡ್ತಾ ಇಲ್ಲ ನಮ್ಮ ಊರಲ್ಲಿ ದುಕಾನ್ದಾರ ಇದ್ದಾರು ಅವ್ರದ್ದೇ ಗಿರಾಕ್ ಫುಲ್ ಸದಾ ಇರ್ತೈತಿ ಅವ್ರು ನಿಶ್ಚಿತ ಸುಖಿ ಇರಬೇಕು ನಿಶ್ಚಿತ ಹರ್ಕತ್ತಿಲ್ಲ ಅಲ್ಲೇ ಹೋಗೋದು ಅಂತ ಹೋದರು ಅವ್ರು ಗಿರಾಕಿದಾಗ ಮಗನ ಇರ್ತಾ ಅಲ್ಲಪ್ಪ ನಾ ಬೈದ ನಿನ್ಸಿದ್ದು ನಿಮ್ಮ ಕಡೆ ಕೆಲಸ ಇತ್ತು ನಂದ ಅದು ಯಾನು ಹೇಳಪ್ಪ ಯಾನು ಇತ್ತು ನಿಂದ ಅಲ್ಲಿ ಗಿರಾಕಿ ಕುಡ್ಕದನ್ನ ಆ ಗಿರಾಕಿ ಕುಡ್ದು ಮಾತಾಡ್ರಿ ನನ್ನ ಗುಡಿ ನಿಮ್ದು ನಂಗೆ ಕೋಟ್ ಬೇಕೈತಿ ನೀವು ಸುಖಿ ಇದ್ದೀರಿ ನಂಗೆ ಪರಿಸ್ಥಿತಿ ನೋಡಿ ಎಷ್ಟು ಗಿರಾಕಿಗಳು ಬರ್ಕದವು ಎಷ್ಟು ನಿಮ್ಮದು ಎಲ್ಲ ಊಟದ ಹಾಕತ್ತಿ ಎಷ್ಟು ನಿಮ್ದು ಸುಖಿ ಇದೀರಿ ನೀವು ಭಾಳ ಚಂದ ಎಲ್ಲ ಉಡ್ಸ್ಕೊತೀರಿ ಅವರಪ್ಪ ಇದೇ ನಂಗೆ ಪಿಡಿಸಿತಿ ಅತ್ತ ಅದೇಂಗೆ ಅಣ್ಣ ಈಗ ನೋಡು ನಂಗೆ ಉಣ್ಣು ಕೂಡ ನಿಲ್ಲ ಗಿರಾಯಿಕ್ ಮಲ್ಕೋ ಕೂಡ ನಿಲ್ಲ ಉಣ್ಣಕ್ಕೆ ಹೊತ್ನು ಅರೇ ನಂಗೆ ಇದು ಬೇಕೈತಿ ಬಾರಪ್ಪ ಉಣ್ಣೋದು ಬಿಟ್ಟು ಹೋಗ್ಕೋಬೇಕು ಯಾರು ತಿಳಿತೈತಿ ಯಾರೆಲ್ಲ ಮತ್ತೆ ಉಣ್ಣೋದು ಬಿಟ್ಟು ಹೋಗ್ಕೋಬೇಕು ಮಲ್ಕೊಂದಿನೇ ಇದ್ದು ಅರೇ ಮಲ್ಕೊಂದಿನ ಭೀ ಎಬ್ಸ್ತಾರು ನಮ್ಗೆ ಇದು ಬೇಕಾಗಿತ್ತು ಬರ್ರಿ ಲೌಕರ ಅದು ಮತ್ತೆ ಮಲ್ಕೊಂದಿದ್ದು ಎಬ್ಸ್ತಾರು ತಿಳಿ ಇದು ಗಿರಾಕಿ ಹೆಂಗೆ ನಂಗೆ ಬಿತ್ತು ಎಷ್ಟಿದ ಇದು ಸಂಪತ್ತಿ ಏನು ಮಾಡ್ಕೊತಿತ್ತು ನಂಗೆ ಸುಖ ಕುಡ್ಕತ್ತೀವೋ ದುಃಖ ಕುಡ್ಕತ್ತಿ ತಿಳಿತಲ್ಲ ನಿನ್ಗೆ ಬರೀ ಆಡ್ಕೊತಿಲ್ಲ ಇನ್ನೇನು ಮಾಡೋದ ಅವ ಅದೇ ನಾರಾಜ ಅದ ಯಾವ ಶ್ರಾವಕ ಪತಿ ನಾರಾಜ ಅದ ಇನ್ನೇನು ಮಾಡೋದ ಹಂಗೆ ಊರು ದಂಡಿಗೋ ಹಿಂಗೆ ತಿರ್ಕೋತ ಹೊಂಟಿದ್ದ ಅಷ್ಟೇ ತರ ಊರು ಬಡ್ಡ್ಯಾಗ ದಂಡಿಗೆ ಒಂದು ಹೊಲದಲ್ಲಿ ಒಬ್ಬ ಝೋಪಡಿ ಅಂತರ್ಕೇನಂತಾರು ಗುಡಿಸಲು ಹಾಕಿರು ಆ ಗುಡಿಸಲ್ದಲ್ಲ ಒಬ್ಬ ಯಾವಿದ್ದ ಚುಲ್ಲಕ್ಕೆ ಕೂತಿದ್ದ ಅಲ್ಲಿ ಅವ ಅಪ್ಲೇ ರಂಗಿದ ಮಜೆದಾಗ ಅಭ್ಯಾಸ ಮಾಡ್ಕೋತ ಎಲ್ಲ ಇದ್ಮಿತ್ತ ನಕ್ಕೋತ ಎಲ್ಲ ಅಗದಿ ಆನಂದ ಕಾಣಿಸ್ತಿದ್ದ ಇವರು ಭಾಳ ಸುಖ ಕಾಣ್ತಾವ ಸಾರ್ಕೆ ನಕ್ಕೋತಿದ್ದ ಇವ ಎಲ್ಲ ಚಲೋ ಕಾಣ್ತ ಇಲ್ಲೇ ಹೋಗ್ಬೇಕು ಅಂತ ಬೇಡಬೇಕು ಹೋಗಿ ಅಂತ ಅವ್ನು ಹೋಗ್ತಾನ ಅಲ್ಲೇ ಶುಲ್ಲಕ್ಜಿ ನೀವು ಸುಖಿ ಇದೆಯಲ್ಲ ನಾ ಸುಖಿನೇ ಇದೆಯಲ್ಲ ಇಂದು ಪೂರಿ ಆಗೈತಿ ನಾಳಿಂದ ನಂಗೆ ಕಾಳಜಿ ಇಲ್ಲ ಹಿಂದಿಂದ ಏನೋ ಚಿಂತೆ ಮಾಡಿಲ್ಲ ಹಿಂದಿಂದ ಏನು ಮುಂದಿಂದ ಏನು ವಿಚಾರ ಮಾಡೋಲ್ಲ ಇದೇನೇ ಆಗಿ ಸುಖಿ ಇದೇನು ನಂಗೆ ಯಾನು ಯಾತ್ರ ಕಾಳಜಿ ಇಲ್ಲ ಅತಿ ಶಾಂತ ಸುಖಿದ್ಯಾನು ನೀವು ಹರ್ಕಾಸ್ತಾನ ಶ್ರಾವಕ ಅಂತ ಇನ್ನು ಇವಂದ ಕೋಟ್ ತಂದು ಹೋಗೋದ ಮತ್ತು ನಮ್ದು ಕೆಲಸ ಆಗ್ತೈತಿ ನಂಗೆ ಮಂತ್ರ ಸಿಗ್ತೈತಿ ಅರೇ ನಂಗೆ ನಿಮ್ದು ಕೋಟ್ ಬೇಕಾಗೈತಿ ಹಿಂಗಂತೀರಿ ನಾ ಕೋಟ್ ಕೊಟ್ಟಿರೇನು ಪನ್ನಂತ ಕೋಟ್ ಇಲ್ಲ ಒಲ್ಲ ಮೂಟೆ ಇದ್ಬೇಕ್ರ ವೈ ತಿಳಿತೇನ ಅವನೇನಂತಾರೋ ನಂತಕ ಕೋಟ್ ಇಲ್ಲ ಅವ್ನು ತಲೆ ಕಾಸ್ತ ಇನ್ನು ಯಾರು ನೋಡೋದಪ್ಪ ಇನ್ನೇನು ಕೋಟಿಲ್ಲ ಇವು ಯಾವ ಸುಖಿದ ಅವನ ಕೋಟಿಲ್ಲ ಯಾರು ಸುಖಿ ಇದ್ದಾರೋ ಅವರೆಲ್ಲ ದುಃಖಿನ ಕಾಣ್ತಾರೋ ನಮ್ಗೆ ಕಾಣಿಸ್ತಿತ್ತು ಹೆಂಗೆ ಪ್ರಮಾಣ ಸುಖಿ ಇಲ್ಲ ಇನ್ನೇನು ನೋಡೋದ ವಿಚಾರ ಮಾಡ್ಕೋತ ಸ್ವಾಮಿಗಳು ಮಹಾರಾಜ ಕೂಡ ಬರ್ತಾನವ ಅವನು ಯಾರು ತಂದೆಪ್ಪ ಕೋಟ್ ತಂದು ಇಲ್ಲ ಊರಾಗ ಹೋಗಿ ಒಂದು ನೋಡಿ ಎಲ್ಲ ಮಟ್ಟೆ ಮಂದಿ ಕಡೆ ಹೋಗಿ ಇನ್ನೊಬ್ಬನ ಕೋಟ್ ಸಿಕ್ಕಲ್ಲ ಅರೆ ಯಾಕೆ ಸಿಕ್ಕಲಪ್ಪ ಅರೇ ಯಾವ ಸುಖಿನೂ ಇಲ್ಲ ಸುಖಿಗೆ ಯಾರಿಗಂತಾರೋ ಯಾತೊಳಗೆ ಏನು ಎಷ್ಟು ತಂತ್ಯಾಕೆ ಅತ್ತೊಳಗೆ ಯಾವ ಸಮಾಧಾನ ಅನಿಸ್ತಾ ಅವ್ನು ಸುಖಿ ಇದಾನೋ ಅಪ್ಪ ನೀ ಯಾಕೆ ಕಾಳಜಿ ಮಾಡಿದಿ ನೀ ಒಟ್ಟು ಹಿಂಗೆ ಕಾಳಜಿ ಮಾಡಬೇಡ್ರು ನಿಂತೊಳಗೆ ಸುಖಿ ನಿಂದರು ನೀ ಸುಖಿ ನಿಂತ ನಿಂಗೆಲ್ಲ ಸಿಕ್ತೈತಿ ಇದು ಭಾಳ ಕೆಟ್ಟೈತಿ ಇಂಥದ್ದು ಮಾಡಬೇಡು ಈ ಲೋಭ ಮ್ಯಾಗಿನ ನಮ್ಗೆ ತಿಳಿತು ಇದು ಧ್ಯಾನದಾಗ ಬಂತು ಮತ್ತು ತಿಸರ ನಂಬರ್ ಐತಿ ಅಂಜಿಕೆ ಇರ್ತೈತಿಯಲ್ಲ ಯಾರು ಬಡಿತಾರೋ ಹೊಡಿತಾರೋ ಇದು ಅಂಜಿಕೆ ತ್ಯಾಗ ಮಾಡಬೇಕು ಕಾರಣ ಅಂಜಿಕೆಲೇ ಕೊಟ್ಟು ಮಾತಾಡ್ತಾರ ಅವೇ ನಾಳೆ ಹೇಳ್ತಾ ನೀನು ನೋಡಿದಿ ನಾ ಏನು ಮಾಡ್ಕಿತ್ತೀನಿ ಪುರಾವಿರಾಗ ಕೊಟ್ರೆ ನೀನು ಕಾಯನಿಲ್ಲನ ಅಂದ್ರೆ ಒಟ್ಟು
ಯಾರು ಮಾತಾಡೋದವು ಬಂದಾಗ್ತ ಹೇಳ್ತಾನ ಅಂಜಿಕೆಲೆ ಒಟ್ಟು ಹೇಳಂಗಿಲ್ಲ. ಮತ್ತೇನ ನಾಲ್ಕನೇದ ಹಾಸ್ಯ ತ್ಯಾಗ ಮಾಡೋದ. ಹಾಸ್ಯ ಅಂದ್ರೆ ಏನ? ನಗೋದ. ಯಾಕಂದ್ರೆ ಈಗ ಮಳೆಗಾಲ ಆಯ್ತು ಸಂಸ್ರಿ, ಮಳೆಗಾಲದಾಗ ಒಬ್ಬ ಹೋಗ್ತಾ ಹೋಗ್ತಾ ಅದ್ಯಾಗ ಬಿದ್ದ ತುಸಿದ ನೋಡಿ ಅನ್ನೋತ ನಗ್ತಾನೆ. ಅರೆ ಅಲ್ಲೇನಾಯ್ತು, ಹಸಿರವಾಯ್ತು, ಬಂದಾಯಿತು. ಸರಿ ಮ್ಯಾಗ ಯಾವಾಗ ನಕ್ಕೋದಿಲ್ಲ. ಇದ ಸುಳ್ಳು ಐತಿ, ತಿಳಿತಲ್ಲ. ಮತ್ತಾನ ಮಾತಾಡೋದು ಐತೇನಿ ಅಣುವಿಚಿ ಭಾಷಣ ಅಂದ್ರೆ ಏನಂತಾರೋ, ಚಲೋ ಮಾತು ಮಾತಾಡಬೇಕು, ಕೆಟ್ಟ ಮಾತು ಮಾತಾಡಬಾರ್ದು, ಪಾಪರಹಿತ ಮಾತು. ಮತ್ತೇನ ನ್ಯಾಯಚಿತ್ತ ಅಂದ್ರೆ ಯೋಗ್ಯ ಐತೆ ಅದು ಮಾತು ಮಾತಾಡಬೇಕು. ಅಣುವಿಚಿ ಭಾಷಣ ತ್ಯಾಗ ಮಾಡಬೇಕು ತಿಳಿತಲ್ಲ. ಸೊಟ್ಟ ಸುಳ್ಳು ಭಾಷೆ ಯಾವಾಗ ವಾಪರಿಸೋದಿಲ್ಲ. ಇತ್ತೊಳಗೆ ದೋಷ ನಾಲ್ಕಿದವು. ಯಾವ ದೋಷ ಇದ್ದವು? ನಾಲ್ಕಿತ್ತೊಳಗೆ ಮತ್ತು ದೋಷ ಇದ್ದವು. ಯಾವ ದೋಷ? ಈಗ ವಿದ್ಯಮಾನ ಪದಾರ್ಥ ಇದಾವೆ, ಏನು ಹತ್ರ ವಿದ್ಯಮಾನ ಪದಾರ್ಥ ಇರ್ತಾ ಪೈಕಿ ಇಲ್ಲ ಅಂತ ಹೇಳುದ. ತಿಳಿತೇನ? ಹೆಂಗಂದ್ರೆ ಒಂದು ನಿಮ್ಗೆ ಹೇಳ್ತೇನೆ. ಹೆಂಗೆ ನಿಮ್ಮ ಮನಿತಲೇ ಒಬ್ರು ಏನ ಯಾರ ಬೇಡಕ್ಕೆ ಬೈಂದ, ಬೇಡಕ್ಕೆ ಬಂದ್ಬೇಕು, ಮಾಲಕ್ತಿಗೆ ತಿಳಿತೈತಿ ಇವು ಯಾರ ಬೇಡಕ್ಕೆ ಬೈಂದ ಆಯ್ತು. ಅವು ಕೇಳ್ತಾನ, ಮಾಲಕರು ಇದಾರೇನ? ಅವ್ರೇನಂತಾರೆ, ಇವೇನು ಬೇಡ ಮತ್ತು ಯಾರು ಒಯ್ಯವ ಮತ್ತು ಏನು ಕೊಡಾಮಿಲ್ಲ, ಇನ್ಯಾನು ಇದೆ ಖರೀದಲ್ಲ. ಅವ್ರು ಒಳಗೆ ಮಾಲಕ ಜಾಕ ಮಾಡ್ಕತ್ತಿರ್ಕ ಉಣ್ಕತ್ತಿರ್ತದ. ಏನೇಂತಾಳು? ಇಲ್ಲಪ್ಪ ಅವ್ರು ಊರಿಗೆ ಹೋಗಿದಾರು, ಅವ್ರು ಯಾರು ಮನೆಯಾಗಿಲ್ಲ ಹೇಳ್ತಾರಲ್ಲ. ಹೇಳ್ತಾರು ಇದೇನಾಯ್ತು, ದೋಷ ಐತಿಲ್ಲ ಮುಂದೇನು ಇತ್ತು ಸುದ್ದ ಇಲ್ಲ ಅಂತ ಹೇಳೋದ. ಮತ್ತೇನ ಇಲ್ಲ ಐತ್ರಿ ಸುಧಾ ಇದಾನು ಅಂತ ಅನ್ನೋದ. ಹೆಂಗೆ? ಯಾರೋ ಓದಿನಾವಿರ್ತಾ, ಅವ ಕುಡಕ್ಕೆ ಬಂದಿನಾವಿರ್ತಾ, ಮಾಲಕರ ಮನೆಗಿಲ್ಲ, ಎಲ್ಲಿ ಹೊರಗೆ ಹೋಗಿನೇ ಇರ್ತಾರು. ಕರೆ ಇವು ಪರತ್ ಹೊತ್ತಿಗೆ ತಂದು ಕೊಡ್ತಾನಿಲ್ಲ ಅಂತಂಕಿ ಅಥವಾ ಇವ್ರು ಏನ್ತಿರು ಇದಾರಪ್ಪ ಅವ್ರು ಒಳಗಿಲ್ದ್ರ ಜಕ ಮಾಡ್ಕದವರು. ಏನು ಬೈತ ನಿಂದು ಏನು ಕೆಲಸ ಐತಿ? ಅರೇ ನಾ ಏನೀಗ ಓದಿನೋ ಹತ್ತು ಕೊಡುತ್ತೆ, ಕೊಡು ನೀ ಇಲ್ಲಿ ಇಟ್ಟು ಹೋಗು, ಅವರು ಒಳಗೆ ಜಾಕ ಮಾಡಿದ್ರು. ಅವ್ರು ಹೇಳ್ತೇನೆ ನೀವು ಬಂದು ಕೊಟ್ಟಿದ್ದೀರ ಅಂತ. ಏನಾಯಿತು? ಕೊಟ್ಟು ಸುಳ್ಳು ಐತೇನೋ ಇಲ್ಲ. ಒಳಗಿದ್ರಿ ಏನವ್ರ ಇಲ್ಲ. ಖರೆ ಅವ್ರು ನಿಮ್ಗೆ ಇವ್ರಿಗೆ ಗೊತ್ತೇ ಆಗ್ತೈತಿ. ಯಾಣ ಇವ್ ನಮ್ದು ಓದಿದ ಕುಡಕ್ಕೆ ಬೈಂದ ಇವು ಇವು ಪರತ್ ಹೋದ್ರೆ ಪಡ ಇವು ಬರ್ತಾನಲ್ಲ ಅಂಟಂಕಿ ಆತ ಅವ್ರು ಹೇಳ್ತಾರೋ. ಇಲ್ಲದ್ರೆ ಭೀ ಇದರ ಅಂತ ಹೇಳಿ ತೋತಾರೋ. ಮೂರನೇದು ಏನೈತಿ? ಯಾವ ಪದಾರ್ಥಕ್ಕೆ ಯಾವ ಗುಣ ಇಲ್ಲ, ಆ ಗುಣ ಇದಾವೆ ಹಂಗೆ ಮಾಡಿ ಆ ಪದಾರ್ಥನ ಹಿಡಿದ ತೊಳೋದ. ಹೆಂಗೆ ನೀವು ಉದಾಹರಣೆ ಹೇಳ್ರು. ನಮ್ದು ಕಮಡುಲು ಐತಿ, ಒಳಗೈತಿಪ್ಪ ಕಮಡುಲು ಐತಿ. ಆದ ಕಮಡುಲುದಿಂದ ನಾವು ನೀರೆಲ್ಲ ನಮ್ಗೆ ಒಪ್ಪರು ಮಾಡ್ತವು. ಹಂಗೆ ಅಂಕಿ ಮಂದಿ ಅಂತಾರು ಕಿಟ್ಲಿ ಭೀ ಐತ್ಲ, ಕಿಟ್ಲಾಗ ಭೀ ನೀರು ಇರ್ತೈತಿ. ಪನ್ ಕಮಡುಲ್ದಾಗ ಗುಣ ಕಿಟ್ಲಾಗಿದ್ದಾವೇನ? ಕಿಟ್ಲಾಗ ನೀರು ಇದಾವೇನ? ನೀರು ಹಿಡಿತೈತಿ, ಠೀಕ್ ಐತಿ. ನೀರು ಅತ್ತೊಳಗೆ ನೀರು ಇರ್ತವು, ಇತ್ತೊಳಗೆ ಭೀ ನೀರು ನಿಂತವು. ಪನ್ ಕಮಡುಲ್ದಾಗ ಏನು ಗುಣ ಇದೈತಿ? ಅದು ಕಿಟ್ಲಾಗ ಐತೇನ? ಇಲ್ಲ. ಹೆಂಗೆ ಕಮಡುಲ್ಗೆ ಏನೈತಿ? ಟೂಟಿ ಐತಿ, ಮ್ಯಾಗ್ದ ಹಕ್ರಣಿ ಐತಿ, ಎಲ್ಲ ವ್ಯವಸ್ಥೆದಾಗ ಐತಿ. ಅದು ತಮ್ಗೆ ಎಷ್ಟು ಬೇಕಾಟ್ಟು ತೊಗೊಂಡು ಬರ್ತೈತಿ. ಕಿಟ್ಲೆ ಹಂಗೆ ತೊಗೊಂಡು ಬರ್ತೈತೇನ? ಇಲ್ಲ. ಅಂದರೆ ಏನೈತಿ? ಯಾರ ತ್ಯಾಗ ಯಾವ ಗುಣ ಇಲ್ಲ, ಆ ಗುಣ ರೂಪಣ ಮಾಡಿ ಅದ ಇದವ ಹಿಂಗೆ ಅನ್ನೋದ. ಇದ ದೋಷ ಐತಿ. ತಿಳಿತಾನ? ಮತ್ತು ನಾಲ್ಕನೇದು ಅಂತ ಐತಿ ಅಪ್ರಶಸ್ತ ಅನ್ನೋದು. ಅಪ್ರಶಸ್ತ ವಚನ ವಾಪರ ಮಾಡೋದ. ಹೆಂಗೆ? ಈಗ ಯಾವನ ಕಿವುಂಡು ಹೊಂಟಿದ ಅಂದರೆ ಕಿವಿಲಿ ಕೇಳಬರಲ್ಲ, ಅವಂಗೆ ನೀವು ಕಿವುಂಡೆ ಅಂತ ಅನ್ನೋದೇನೈತಿ? ಅಲ್ಲ ಅವ ಇದಾನಲ್ಲ, ಮತ್ತೇನು ಕಿವುಂಡೆ ಅನ್ನೋದು ಏನೈತಿ? ಕಿವ ಕುಟ್ಟು ಹೊಂಟಿದ, ಕುಡ್ಡ ಇದು ಅನ್ನೋದು ಏನು ಜರುರಿ ಐತೆ ಅಲ್ಲ. ಅವ್ನು ಕುಟ್ಟು ಇದಾನಲ್ಲ, ಮತ್ತೆ ಏನು ಹಂಗೆ ಅನ್ನೋದ? ಕಿವ ಕಾಲೇಲಿ ಲಗಡಿಸ್ತಿದ್ದ, ಅರೆ ಏನೈತಿ? ಪಾಂಗ್ಳೆ ಕಿವ ಏನಂತಾರ? ಹಾಂ, ಹಿಂಗೆ ಅನ್ನೋದು ಏನೈತಿ? ಕೆಟ್ಟ ಐತಿ. ಅಂದ್ರೆ ಅವನ ಮನಸ್ಸು ದುಃಖ ಐತಿಲ್ಲ ಅವಂಗ ಇಂಥದ್ದು ಮಾತು ಅನ್ನೋದ. ಇದು ದೋಷ ಐತಿ. ತಿಳಿತೇನ? ಹಾಂ. ಮತ್ತು ಇನ್ನು ಇತ್ತೊಳಗೆ ಅತಿಚಾರ ಅಂದ್ರೆ ಅತಿ ದೋಷಿ ಮತ್ತು ಐದಿದವು. ಅಂದರೆ ಯಾವುದಾ? ಪೈಲ ಐತಿ ಮಿಥ್ಯಾ ಉಪದೇಶ. ಕೊಟ್ಟು ಉಪದೇಶ ಕೊಡೋದ. ತಿಳಿತಲ್ಲ? ಎಂಥದ್ದು ಕೊಟ್ಟು ಉಪದೇಶ? ಮಿಥ್ಯಾತ್ವ, ಸುಳ್ಳು ಮಾತು ಎಲ್ಲ ಹೇಳುವುದ. ಸುಳ್ಳು ಮಾತು ಹೆಂಗೆ?
ಅಮುಕ ಅಮುಕ ನಿಮ್ಗೆ ಗೊತ್ತೈತಿ ಯಾರ್ದ ಪರ್ವತ ವಸು ಮತ್ತು ನಾರದ ಕತ್ತಿ ಗೊತ್ತೈತೇನಿಲ್ಲ ಏನಿಲ್ಲ ಹಾಂ ಅವೇ ಹಾಂ ಆ ಕಥೆದಲ್ಲೇ ನಾರದ ಎಲ್ಲ ಇದು ಮಾಡ್ತಾ ತಂದೆ ಖರಿ ಮಾಡ್ತಾ ಮಾಡ್ತಾ ಇಲ್ಲ ಅದು ಖರಿ ಇರ್ತಿತ್ಯವನ ಎಲ್ಲ ಅದೇ ಖರಿ ಅಂತಾರು ಅದು ಉಪದೇಶ ಮಾಡಿದ ಎಲ್ಲ ತಿಳಿಸ್ತಾರು ಅವ ಏನ ಎಲ್ಲ ಮಂದಿ ಎಲ್ಲ ಏನು ಮಾಡ್ತಾರು ಅದೇ ಎಲ್ಲ ನಡ್ತಾರೇನಿಲ್ಲ ಈಗೆಲ್ಲ ಹೋಮಗಳೆಲ್ಲ ಮಾಡ್ತಾರೆ ಅದ್ರೊಳಗೆ ಏನು ಬೇಕಾದ ಕುಡ್ಕದಾರು ಬಲಿ ಕೊಡ್ತಾರೇನಿಲ್ಲ ಅರೆ ಇದೇನೈತಿ ಉಪದೇಶ ಏನಿತ್ತು ಬೆಲೆ ಕೊಟ್ಟಿನ ಅವ್ರು ಸೊರಕ್ಕೆ ಹೋಗ್ತಾರೆ ಹೆಂಗೆ ಶಕ್ಯತಿ ಐತೇನ ತಿಳ್ಕೊಳ್ಳೋದ ತಮಗೆ ಒಂದು ಯಾರು ಹಿಂಗೆ ದರ ಚಿಮ್ಟಿರ್ಕಿವನ ಟುಚ್ಚರು ಅರೆ ಹಿಂಗಾಗ್ತೈತಿ ಕಳಿ ಬರ್ತವಿಲ್ಲ ಮತ್ತು ಅಂಥ ಜೀವನ ಎಲ್ಲ ಓದಿದ್ರು ಹೋಮದಾಲ ಇದು ಮಾಡು ಅರೆ ಏನೈತಿ ಅವ್ರಿಗೆ ಸುಖ ಆಗ್ತೈತು ಸುಖ ಐತಿ ಶಕ್ಯತೆನ ಇದು ಇಂಥ ಉಪದೇಶ ಯಾರು ಕೊಡ್ತಾರೋ ಅದು ಮಿಥ್ಯಾಪದೇಶದ ಸುಳ್ಳು ಐತಿ ಇದ ಅತಿಚಾರ ಭಾಳ ಮಟ್ಟ ದೋಷ ಐತಿ ಮತ್ತು ದುಸರಾ ಏನೈತಿ ರಹಸ್ಯ ಉದ್ಘಾಟನೆ ಅಂದ್ರೆ ಏನು ಈಗ ನೀವು ಕೇಳ್ಕೊಕೋದಿ ಹೋದೆ ಹಾದಿಲೇ ಹೊಂಟಿದ್ದೀರಿ ಅದಾಗ 2 ಮಂದಿ ಯಾರು ಮಾತಾಡ್ತಿದ್ದಾರೋ ಅವ್ರು ತಂದಿಲ್ಲರೆ ರಹಸ್ಯ ಹೇಳ್ಕದಾನು ಹಿಂಗೈತಿ ನಂದು ಹಿಂಗೈತಿ ಈ ಪ್ರಕಾರ ಐತಿ ಇದೆಲ್ಲ ತಂದು ರಹಸ್ಯ ಎಲ್ಲ ಅವ್ರು ಹೇಳ್ಕತ್ತಿರೋ ಅವ್ರು ಮಾತಾಡ್ಕತ್ತಿರು ಅಷ್ಟಿತ್ತು ನೀವು ಅಲ್ಲಿಂದ ಹಳು ಯಾರು ನಡೆದಿತ್ತು ನೋಡ್ಬೇಕಂತ ಹಳು ಹೋಗ್ತೀರಿ ಹಳು ಹೋಗೋದಾ ಹಿಂಗೈತಿ ಹೋದ್ ಟೀಕ್ ಐತಿ ನೀವು ಹೋಗೋದಾ ಮತ್ತು ಚೌಕದಾಗ ಹೋಗಿ ಅವ ಅಂತ ಹಿಂಗೈತಿ ನೋಡು ಅವ್ದೆಲ್ಲ ಹಿಂಗೈತಿ ಇದೆಲ್ಲ ಹಿಂಗೈತಿ ಇದೆಲ್ಲ ಹಿಂಗೈತಿ ಇದೇನೈತಿ ಕೆಟ್ಟ ಐತಿ ದೋಷ ಐತಿ ಯಾರ್ದು ಅಂತ ಕೇಳ್ಕೊಂಡ್ರೆ ಒಟ್ಟು ಹೊರಗೆಲ್ಲಿ ತಿಳಿದಿಲ್ಲ ತಿಳಿದಲ್ಲ ಮತ್ತೆ ಮೂರನೇದು ಏನೈತಿ ಚಾಡಿ ಅಂದರೆ ಏನಂತಾರಪ್ಪ ಚಾಡ ಹೇಳೋದಾ ಏನ ಈಗ ಒಬ್ಬರೇ ಹೊರದೇರಿ ಅನ್ನ ನಡೆದಿಂದ ಇರ್ತೈತಿ ಹೊರದೆಲ್ಲ ಇದಿರ್ತೈತಿ ಅವ್ರು ಮಾತಾಡ್ತಿರ್ತಾರೋ ಅಂತ ಅವ್ರು ಯಾರ್ದಲ್ಲಿ ಮಾತಾಡ್ಕದಾರೇನಿಲ್ಲ ಅದು ಹೋಗಿ ಅವ್ರಿಗೆ ಹೇಳೋದು ಏನು ಹೇಳೋದ ಅದ್ರೊಳಗೆ ಒಂದು 4 ಟನ್ನು ಹಾಕೋದು ಹಾಕಿ ಅವ್ರಿಗೆ ಹೇಳೋದು ಹಿಂಗೆ ಅನ್ಕತ್ತೀರಿ ನೋಡಿ ಹಿಂಗೆ ಅಂತೀರಿ ಹಿಂಗೈತಿ ಬರಲಿ ಪ್ರತ್ಯಕ್ಷ ಅದಿಂದ ಬ್ಯಾರಿ ದುಸದವ್ರು ಹೇಳಿದ ಅತಿ ಸಿಟ್ಟು ಬರ್ತೈತಿ ಯಾವಾಗ ಬರ್ತಾಳೆ ನೋಡ್ತೇನೋ ಆಕೆಗೆ ಏನದು ಹೇಳ್ತೇನೋ ಅಲ್ಲಿಗೆ ಪ್ರದರ್ಶಿಸ್ಕೊಂಡು ನಿಂತಾರೋ ಯಾವ ನೋಡಿ ಚಾಡಿ ಯಾವಾಗ ಹೊಡೆದವ್ರದ್ದು ಮಾಡೋದಿಲ್ಲ ಮತ್ತು 4ನೇದು ಏನೈತಿ ಕೊಟ್ಟ ದಸ್ತಾವೇಜ್ ಗೊತ್ತಿತ್ತಲ್ಲ ಮಾಡ್ತಾರೆ ಕೊಟ್ಟ ಖರೀದಿ ಪತ್ರ ಅನ್ಬೇಕು ದಸ್ತಾವೇಜ್ ಅಂದ್ರೆ ಏನ ನೀವು ಅವ್ರ ತಲೆ 1,000 ರೂಪಾಯಿ ತೊಗೊಂಡು ಹೋಗಿದ್ದೀರಿ ಒಂದಿಲ್ಲ ಅಂತ 1,000 ತೊಗೊಂಡು ನಿಂತ್ಬಿಟ್ಟು ದಸ್ತು ಬರ್ಕೊಂತ ಹೋಗ್ತಾರೆ ಅವ್ರ ಬರ್ಕೊಂತ ತೊಗೊಂಡು ಅಲ್ಲಿ ತೆಳಗೆ ಸಹಿ ತೊಗೋತಾರು ನೀವು ಸಹಿ ಕೊಡ್ತೀರಿ ನಾವು ಹಂಗೆ ಹಕ್ಕುಲ ಇರಂಗಿಲ್ಲ ಇಂದು ಕುಡಿ ಹೇಳ್ದಾಗ ನೀವು ಹೋದ್ರಿ ನೀವು 1,000 ಹೋಗಂದಿರ್ತೈತಿ ಅಥವಾ ಮತ್ತೊಂದು 2,000 ಮತ್ತೊಂದು ಎಷ್ಟಾಯ್ತು ಇಂದ 10,000 ಆಯಿತು 1,000 ಒಂದು ಶೂನ್ಯ ಕೊಟ್ಟರೆ ಏಟಾಗ್ತೈತಿ 10,000 ಆಗ್ತೈತಲ್ಲ ಆಯ್ತು ನೀವು ಏನು ಅನ್ನೋದ ಅಲ್ಲಪ್ಪ ನಿಂದ ಸಹಿ ಐತ್ಲ ನೋಡು ಕುಡಿಯೋದ ಅಲ್ಲೋ ನಾರಾದ 1,000 ಓದಿನಿ ಮತ್ತು 10,000 ಹೆಂಗೆ ನಿಂದ ಸಹಿ ಐತೆ ನೋಡ್ಲಾ ಹಿಂಗೆ ಮಾಡಿ ದುಸರಿ ಬಣ್ವಾವಣಿ ಏನಂತಾರೆ ಸುಳ್ಳು ಮಾಡಿ ಫಸಾಸೋದು ಏನು ಮಾಡ್ತಾರೋ ಭಾಳ ಕೆಟ್ಟ ಐತಿ ಮತ್ತು 5ನೇದು ಏನೈತಿ ಠೇವ ಇಟ್ಟಿಂದ ಗಪ್ಪ ಮಾಡೋದಾ ಈಗ ಏನೈತಿ ಬ್ಯಾಂಕ್ಗಳು ಇದಾವೆ ಇತರ ಸುಧಾ ಯಾನ್ಕೆ ಓರ್ಬೋರ್ ಮ್ಯಾಗ ವಿಶ್ವಾಸ ಇಟ್ಟು ಅವ್ರ ಓದಿ ಇಡ್ತಾರೆ ಯಾನ್ಕೆ ಮಂದಿ ಸಿಟ್ಟು ಬರ್ಲತ್ರ ನಾ ಹೇಳ್ತೇನೋ ಇದೈತ್ರ ಇವ್ರ ಸಾಗುಗಳು ಅನ್ನೋರ ನಮ್ಮ ತಂದರು ಹಿಂಗೇನಿಲ್ಲ ಏನಿರ್ತೈತಿ ತನಗೆ ಉಪಯೋಗ ಆಗಬೇಕು ಅತ್ತ ಸಂಸಾರದಲ್ಲಿ ಏನದರ ಕಂಜೂಸ್ಪಣ ಮಾಡಿ ಯಾನ್ಕೆ ರೊಕ್ಕ ಗೋಳಿ ಮಾಡಿ ಇಟ್ಟು ತನಗೆ ಯಾವ ಉಪಯೋಗ ಬೆಳಿಬೇಕಂತಿದ್ರೆ ಯಾರು ವಿಶ್ವಾಸಕ್ಕೆ ಇರ್ತಾರೋ ಅವ್ರ ತ್ಯಾಗ ಓದಿ ಕೊಡ್ತಾರಿಲ್ಲ ಸುಧಾ ಇರ್ತೈತಿ ಬ್ಯಾಂಕ್ದಾಗ ಇಟ್ಟಿಂದ ಏನೈತಿ ಖಾತೆದ ಮ್ಯಾಗ ಕಾಣಿಸ್ತೈತಿ ಅದನ್ನ ಅವ್ರಿಗೆ ತಿಳಿತೈತಿ ನಮ್ಗೆ ಬೇಕಾದಾಗ ಸಿಕ್ಕುಲ್ಲ ಇದಾಗ್ತೈತಿ ಅಂದ್ರೆ ಹೊರಗೆ ವಿಶ್ವಾಸ ಇರ್ತೈತಿ ಕೊಡ್ತಾರೋ ಕೊಟ್ಲೆ ನಂತರ ಬೇಡಕ್ಕೆ ಹೋದ್ಬೇಕಾ ಏನು ಅನ್ನೋದ ನೀವು ಅವಾಗ ಕೊಟ್ಟಿದ್ದೀರಿ ನೀವು 200 ಕೊಟ್ಟಿರ್ರಿ
ನೀವು ಆಳ್ದ ಪಣ್ಣಸ ಕೊಟ್ಟಿರಲ್ಲ ಮತ್ತು ದೋಣ್ಸಿ ಕಣ್ಕದಿರಿ ಸುಳ್ಳು ನಮ್ಮ ಮರಾಠಿ ಮಾತಾಡಿ ನೋಡು ತಿಳಿತಲ್ಲ ಅರೆ ಇದು ಏನು ಮಾತಾಡ್ತಾರೋ ಇದು ದೋಷ ಐತಿ. ಈ ಪ್ರಕಾರೇ ನಿಮ್ಗೆ ಸತ್ಯ ವರ್ಷದಲ್ಲಿ ಒಳಗಿನ ದೋಷಗಳ ಮತ್ತು ಭಾವನಾಗಳ ಹೇಳಿದು. ಅದರ ಮೇಲೆ ನಿಮಗೊಂದು ಕತೆ ಹೇಳ್ತೇನೋ. ಕತೆ ಅಂದ್ರೆ ಅಥವಾ ತಿಳಿತೈತಿ ಏನೈತಿ ಅದ ಈ ಭರತ್ ಕ್ಷೇತ್ರದಲ್ಲಿ ಶ್ರೀಪುರತ ನಗರಿತ್ತು. ನಾವು ಸತ್ಯಗೋಸ್ಕರ ಕತೆ ಹೇಳ್ತೇವೆ ನಿಮ್ಗೆ. ಸತ್ಯ ಯಾರು ಗೊತ್ತಿರಬೇಕು, ಯಾರು ಗೊತ್ತಿರಲಿಲ್ಲ ಅವ್ರು ತಿಳ್ಕೊರಿ. ತಿಳಿತಲ್ಲ ಸತ್ಯಗೋಸ್ ಈ ಶ್ರೀಪುರ ನಗರಿತ್ತು. ಆ ನಗರದಲ್ಲಿ ಶ್ರೀಸೇನವ ರಾಜ್ಯ ಮಾಡ್ತಿದ್ದ. ಅವನ ಹೆಂಡತಿ ಹೆಸರ ರಾಮದತ್ತ ಇತ್ತಿತ್ತು. ಮತ್ತು ಅದೇ ನಗರದಲ್ಲಿ ಒಬ್ಬ ಪುರೋಹಿತ, ಅವನ ಹೆಸರ ಶ್ರೀಭೂತ ಅಂತ ಹೆಸರಿತ್ತು. ಅವ ಅಲ್ಲಿ ನಿಂತಿದ್ದ. ಅವ ಮಠ್ಯ ಠಗ್ಯ ಮನುಷ್ಯ. ಏನಂತ ಅದಕ್ಕೆ ಬೆರ್ಕೆ. ಬೆರ್ಕೆ ಇದ್ದ. ಅವೇನು ಮಾಡ್ತಿದ್ದ, ಮನುಷ್ಯರಿಗೆ ಧೋಕಾ ಕೊಡುದ ಮತ್ತು ತಂದೆ ಎಲ್ಲ ಮಾಡ್ಕೊಳ್ಳೋದ, ಹಿಂಗೆ ಅವ ಮಾಡ್ತಿದ್ದ. ಅವ ಹೆಂಗೆ ಮಾಡ್ತಿದ್ದ, ತನ್ನ ಕೊಳ್ಳಾಗಿದ್ದರು ಒಂದು ಜಾನುವಾರು ಹಾಕ್ಕೊಂಡಿದ್ದ. ಆ ಜಾನುವಾರದಾಗ ಚಾಕೋಗೇನಂತೀರಿ ನೀವು, ಚಾಕುನ ಅಂತೀರಲ್ಲ, ಆ ಚಾಕು ಕಟ್ಕೊಂಡಿದ್ದ. ಮಂದಿ ಹೇಳ್ತಿದ್ದ, ನೋಡ್ರಿ ನಾ ಜರ ಕೊಟ್ಟು ಮಾತಾಡ್ರು ಅರೆ ಚಾಕುಲಿ ನಂದ ಅಲ್ಲಿ ಕೊಟ್ಟು ಚಲ್ತೇನು, ನಾ ಅಜ್ಬಾತ್ ಕೊಟ್ಟು ಮಾತಾಡೇನಿಲ್ಲ. ಅರೆ ನನ್ನ ಹೆಸರ ಯಾನ ಶ್ರೀ ಗೊತ್ತಿಲ್ಲ, ನಾ ಸತ್ಯ ಘೋಷಿದ್ಯಾನು ಅಂದ್ರೆ ನಾ ಸತ್ಯ ಹೇಳವ ಮನುಷ್ಯ, ನಾನು ಸತ್ಯ ಇದ್ಯಾನು. ಇದೇನು ಎಲ್ಲ ಕೊಟ್ಟು ಏನು ನಾವು ನನ್ನ ಕೈಲೇ ಆಗಾನಿಲ್ಲ ಅಂತ. ಇದು ಅವನ ಪ್ರಭಾವನ ಇಷ್ಟ ಆಗಿತ್ತು. ಈ ರಾಜ ಇದ್ದಿಲ್ಲ, ಅವನ ಮ್ಯಾಗ ಸುಧಾ ಅವನ ಪ್ರಭಾವನ ಆಗಿತ್ತು. ಅಥವಾ ಸಂಚಾಲಕ ಇರ್ತಾರೇನಲ್ಲ, ಸಂಚಾಲಕ ಭೀ ಇವನ ಹೆಸರಿತ್ತು. ಅಂದರೆ ಇವು ಭಾಳ ಚಂದ ಇದ, ಇವು ಭಾಳ ಸತ್ಯ ಮಾತಾಡ್ತಾ ಅಂದ್ರೆ ಇವನ ಹೆಸರಿತ್ತು. ಆಯಿತು. ಇವೇನು ಮಾಡ್ತಿದ್ದ, ಊರದಲ್ಲಿ ಯಾರು ಅಂಥ ಇರಿದಾರಲ್ಲ ಅವ್ರಿಗೆ ಎಷ್ಟು ಒಂದು ದೋನ್ಶಿ 200 ಕೊಟ್ಟಿರು. ನೀ ಎಲ್ಲಿ 200 ಕೊಟ್ಟಿ, 100 ಕೊಟ್ಟಿದ್ದೀವಿ, 200 ಹೇಳ್ತಿದ್ದಿ ತೊಗೊಂಡು ನೀನು ಇಲ್ಲ. ಸುಮ್ಮನೆ ಅವ್ರು ತಕರಾರು ಮಾಡ್ಕೊಂಡು ರಾಜ ಕಡೆ ಹೋದರು. ಅರೆ ಒಟ್ಟಿಲ್ಲಪ್ಪ, ಅವ ಸತ್ಯಗೋಷಿದ, ಅಂಥವೇನು ಮಾಡವಲ್ಲ, ನೀವು ಯಾರು ಸುಳ್ಳು ಹೋಗೋದು ಒಯ್ದಿರಿ, ಅವರೇ ಅವ್ರ ಮ್ಯಾಗ ಡಾಸ್ ಮಾಡ್ತಿರು. ಹಿಂಗಾಗ್ತಿತ್ತು. ಮತ್ತು ಎಲ್ಲಿ ಖರೆ ಎಲ್ಲಿ ತಾಕತ್ವಾನಿದ ಅವದಲ್ಲಿ ಇಟ್ಟಿನೇ ಇದ್ದ ಅವ್ರಿಗೆ ಪರತ್ ಕೊಡೋರು, ವ್ಯಾಜ್ ಸಕ್ಕಟ್ ಯಾನ ಬಡ್ಡಿ ಸಕ್ಕಟ್ ಕೊಡವ ಅವ್ರಿಗೆ. ಅಂದ್ರೆ ಏನಾಗ್ತಿತ್ತು, ಯಾನ್ಕೆ ಮಂದಿ ಅವನಲ್ಲೇ ಬಾಜಲ್ಲಿ ಮಾತಾಡ್ತಿರಲ್ಲ, ಯಾನ್ಕೆ ಮಂದಿ ತಗಸ್ತಿದ್ದವ, ಹಿಂಗೆ ಮಾಡಿಬಿಡ್ತಿದ್ದ. ಯಾನ್ಕೆ ಮಂದಿ ನಾವು ಹಿಡ್ಕೊಂಡಿದ್ದ, ಯಾನ್ಕೆ ಮಂದಿಗೆ ಇದು ಮಾಡ್ತಿದ್ದ. ಅಂದ್ರೆ ಅದು ಒಳಗೆ ತಂದು ಕಪ್ಸೋದು ಹೆಂಗೆ ಇಲ್ಲ, ಅದಕ್ಕೆ ಅವ್ನು ಮಾಡ್ತಿದ್ದ. ಒಂದಿನ ಏನಾಗ್ತೈತಿ, ಪದ್ಮ ಖಂಡಿತ ನಗರದಲ್ಲಿ ನಿಂತಾವ, ಸಮುದ್ರದತ್ತ ನಾವು ವ್ಯಾಪಾರಿ ಅಲ್ಲಿ ಬರ್ತಾನೆ ಆ ಶ್ರೀಪುರ ನಗರದಾಗ. ಆಯ್ತು ಅವೇನು ಮಾಡ್ತಾ, ಈ ನಾ ಇಲ್ಲಿಂದ ಪರದೇಶಕ್ಕೆ ಹೋಗಾವಿದ್ಯಾನು ಆಯ್ತ. ಇಲ್ಲಿ ಯಾವ ಹಿಂಗೆ ಅಂದರೆ ವಿಶ್ವಾಸು ಹಿಂಗೆ ಯಾವ ವಿಧಾಯನ ಅವತ್ತಕ್ಕಿಲ್ದ ನಾವು ಮತ್ತದು 5 ರತ್ನಗಳನ್ನ ಇಡಾವಿದ್ಯಾನು. ಇಟ್ಟನಂದ್ರೆ ನಾಳೆ ಒಂದಕ್ಕೆ ನಾವು ವ್ಯಾಪಾರ ಮಾಡಿದಾಗ ಯಾರು ನನ್ನ ತೋಟೆ ಆಯಿತು, ಯಾರು ಅಪ್ಪತ್ತಿ ಘಡಿಸ್ತು, ಅರೆ ಬಂದರೆ ನನಗೆ ಉಪಯೋಗ ಆಗಬೇಕು. ಮತ್ತು ಹೋಗಿದಾಗ ನಾನು ತೊಗೊಂಡು ಹೋಗ್ತೇನು, ಆಗಲಿಲ್ಲ ತೊಗೊಂಡು ಹೋಗೋದೈತಿ. ಮನೆ ಯಾನಕ್ಕೆ ಗೋಷ್ಠಿ ಚಲೋನ ಆಗೈತೆ, ಹೆಂಗೆ ಕೆಟ್ಟ ಭೀ ಆಗೋ ಶಕ್ತಿದೆ. ಅದಕ್ಕೆ ಅವ ಕೊಡೋದು ವಿಚಾರ ಮಾಡಿದಾನು ಅಂತೆ. ಎಲ್ಲರೂ ಹೇಳ್ತಾರೋ, ಏನು ಹೇಳ್ತಾರೋ, ನಮ್ಮ ಊರದಲ್ಲಿ ಸತ್ಯಗೋಸ ಮಟ್ಟ ಚಂದಿದ. ಅವ ಎಲ್ಲರೂ ಠೇವುಗಳಟ್ಟ ಎಲ್ಲ ಇಟ್ಕೊಂಡು ಎಲ್ಲ ವ್ಯವಸ್ಥೆದಾಗ ಕೊಡ್ತಿರ್ತಾನು. ಹಿಂಗೆಲ್ಲ ಅವ್ರಿಗೆ ಹೇಳ್ತಾರೆ ಎಲ್ಲರೂ. ನಾವು ವಿಚಾರ ಮಾಡ್ತಾ ಚೀಕೈತಿ, ನೀವು ಹೋಗಿ ಸತ್ಯಗೋಷ್ ಹೋಗಿ ಗಟ್ಟಿ ಬೀಳ್ತಾ. ನಾವು ಹೇಳ್ತಾ ನಾ ಇಲ್ದ್ರ ಪರ ದೇಶಕ್ಕೆ ವ್ಯಾಪಾರಕ್ಕೆ ಹೊಂಟಿದ್ದೇನು. ಮತ್ತು ಜರ್ ವ್ಯಾಪಾರದಾಗ ಯಾನಕ್ಕೆ ಇದ್ದರು ತೋಟ ಯಾನ ಫಾಯ್ದಾ ತೋಟ ಯಾನ ಆಗ್ತೈತಿ ಅಥವಾ ಯಾನ ಗಡಿಸ್ತು ಕಿಂವ ಬರೋದಾಗ ನಿನ್ನತ್ತೆ ಅಂತ ತೊಗೊಂಡು ಹೋಗ್ತೇನು ನಾವು. ಯಾಕಾಗತ್ತವ ಇಡು ಅಂತ ಹೇಳ್ತಾರೋ, ಅವ ಇಟ್ಟು ಹೋಗ್ತಾನೆ. ಆಯ್ತು ಹೋಗಿ ಅವ ದುಸರೆ ದೇಶದಲ್ಲಿ ಏನು ವ್ಯಾಪಾರ ಮಾಡಿ ಮನ್ಗಂಡು ಹೊಡಿಸ್ತಾನೆ. ಮನ್ಗಂಡು ಹೊಡಿಸಿ
ಅವ್ನು ಎಲ್ಲ ತನ್ನ ಜಹಾಜದಲ್ಲಿ ತುಂಬ್ಕೊಂಡು ಬರ್ತಿರ್ತಾ. ಮತ್ತು ಅವನ ದೈವ ಕೊಟ್ಟ ಏನಾಗ್ತೈತಿ, ಜಹಾಜ್ ಇಲ್ದ್ರೆ ಒಂದು ಖಡಕದಲ್ಲಿ ಏನಾಗ್ತೈತಿ, ದಡ್ಕಾಸ್ತೈತಿ. ದಡ್ಕಾಸಿ ಆ ಜಹಾಜ ಹೊಡಿತೈತಿ. ಎಲ್ಲ ಅವನ ಸಂಪತ್ತಿ ಸಮುದ್ರ ಹೋಗ್ತೈತಿ. ಅವ ಏನು ಮಾಡಿ ಒಂದು ಹುಳಿ ಸಂಖ್ಯೆ ತೊಗೊಂಡು ದಂಡಿಗೆ ಬರ್ತಾನು. ಅದೆಲ್ಲ ಲಗಿ ನ್ಯೂಸ್ ಪೇಪರ್ದಾಗ ಜಾಹೀರಾಗ್ತೈತಿ, ಹಿಂಗಾಗಿತ್ತತ್ತ. ಅದು ಬಾತ್ಮಿ ಇವ್ಗೆ ತಿಳಿತೈತಿ, ಅವಂಗ ಸತ್ಯಗೋಸ್ಕರ ತಿಳಿತೈತಿ ಅಂತ. ಅವಂದ್ರೆ ಅವ್ನದು ಮನಸ್ಸಾಗ ಮಧ್ಯೆ ಇರ್ತಾವಲ್ಲ ಕೂತೀನಿ ಅವ್ರು ಹೇಳ್ತಾ, ನೋಡ್ರಿ ಇನ್ನು ನಂಗೆ ಜರ ಅಶುಭ ಸಂಕೇತ ಕಾಣಿಸ್ಕತ್ತಿ. ಯಾಕಪ್ಪ ಏನಾಯ್ತು? ಅರೇ ನಂಗೆ ಅರ್ಸ್ಕತ್ತಿ ಯಾವ್ರ ನಂತಾಗ ಯಾರು ಬೆಳಗ್ಗೆ ಬರೋ ಹಿಂಗೆ ಅರ್ಸ್ಕತ್ತಿ. ಹಾಂ ಮತ್ತು ಹಿಂಗೆ ನಂಗೆ ಜರ ಸಂಶಯ ಬರಕತ್ತಿ. ಅಷ್ಟೇ ಥರ ಇವು ಸಮೃದ್ಧತ್ತ ಬರ್ತಾನ ಈ ಕಡೆ ಅಳಗಾಡಿಸ್ತಾ. ಕಾರಣ ಅವನ ನಂತರ ರತ್ನ ತೊಗೊಂಡು ಹೋಗಬೇಕು ಮತ್ತು ತಂದು ಸರಿ ವ್ಯಾಪಾರ ಕುಣಿಸ್ಬೇಕು ಯಾವ ತಿಳಿ ಬರ್ತಾ ಅದು ಬಂದ್ಬೇಕಾ. ಅವ್ನು ಹೇಳ್ತಾನೆ, ನಾನು ಅಟ್ಟು ಕೊಡು ಅಂತ. ಅವನು ಸತ್ಯಗೋಷಣ ಅಂತ, ಅರೇಪ್ಪ ಅವನು ಏನು ಯಾರು ನಂಗೆ ಒಳಕೋ ಏನು ಯಾನು ಒಳಕದ ಇಲ್ಲಮ್ಮ ಇವ ಅಂತ ನಾನು ರತ್ನ ಕೊಡಿ. ಎಲ್ಲೇ ರತ್ನ ಕೊಡಪ್ಪ? ಹಾಂ ನೀನಂತೆಗ ನೀ ಹಾಂ ಯಾನ ಕೊಟ್ಟೆ ಇಲ್ಲ ಮತ್ತು ನೀವು ಅಂತಿಲ್ಲ ನನ್ನ ತೆಕ್ ರತ್ನಗಳಿದು ಕೊಡು. ಎಲ್ಲೇ ಕೊಡೋದು ನಾ ನಿನ್ನದೇ ಒಟ್ಟು ತೊಂದಿಲ್ಲ ಕೊಡಲೇ ಇಲ್ಲದ. ನೀ ಯಾರು ತೆಗೆ ದುಸಿದಾರ ಕೊಟ್ಟೇದಿ, ನೀನು ನನ್ನ ತೆಗೆ ಬೈಂದಿ ಅಂತ. ಇಲ್ಲಪ್ಪ ನಿಂತಾಗ ಕೊಡಿದ್ರು ನಾವು ಮಟ್ಟಲ್ಲಿ ಮಾತಾಡ್ಕತ್ತಸ್ಕಿದ್ರೆ ಅವ್ರ ತೆಗೆ ಹೇಳಿರ್ತಾರೋ. ಇವ್ರು ತೊಗೊಂಡು ಹೋಗಿ ರಾಜನ ಕಡೆ ಕೊಟ್ಟ ಆರೋಪ ನನ್ನ ಮ್ಯಾಗ ಮಾಡ್ಕದ ಅದು ಹೇಳಿ ಇವ್ರಿಗೆ ಬಡ್ಸಕ್ಕೆ ಹಚ್ಚಾರೆ. ಅದು ಅವ್ರನ್ನ ತೊಗೊಂಡು ಹೋಗ್ತಾರೆ ರಾಜನ ಕಡೆ. ರಾಜ ರಾಜಿಗೆ ಹೇಳ್ತಾರೆ, ನಾವು ಹಿಂಗೆ ನಾ ಹೋಗ್ಯಾದಾಗ ಕೊಟ್ಟಿನು 5 ರತ್ನಗಳು ಅವ್ನು ಕೊಡುವಲ್ಲ. ಅವನೇನು ಇದಾಗ್ತಿತ್ಯಾನ ಸಾಕ್ಷಿ ಆಗನಿಲ್ಲ. ಯಾಕಂದ್ರೆ ಅವ್ರ ಭಕ್ತಿ ಐತಿ ಯಾರ ಮ್ಯಾಗ? ಸತ್ಯಗೋಸ್ ಮ್ಯಾಗ. ಆ ಸತ್ಯಗೋಸ್ ಹಂಗೆ ಕೊಟ್ಟು ಮಾತಾಡಂಗಿಲ್ಲ. ಆಯ್ತು ಮಾತ್ರ ಇವಂದು ಖರೇನ ತಲೆ ತಿರುಗ್ತೈತಿ. ಯಾವ್ದ ಈ ಸಮುದ್ರದಿಂದ ವ್ಯಾಪಾರ ಇರ್ತದ ಅವಂದ. ಅವೆಲ್ಲರೂ ಏನು ಮಾಡ್ತಾ ಹಂಗೆಲ್ಲ ಈ ಬಾಜಾರ ಇಲ್ಲಿ ಊರಾಗುಟ್ಟು ಎಲ್ಲ ತಿರುಗಾಡ್ತ ಹೋಗ್ತಾ ಅಂತ ಬಾಯಲ್ಲಿ ಬಡಬಡ ಶುರು ಮಾಡ್ತಾ. ಇವ ಸತ್ಯಗೋಸ್ ನಾನು 5 ರತ್ನ ತೊಗೊಂಡು ಅವ್ನು ಕೊಡವಲ್ಲ, ಅವ್ನು ಕೊಟ್ಟು ಮಾತಾಡ್ಕದ. ಇದು ನಂಗೆ ಭಾಳ ಇದು ಮಾಡಿದ, ತಾಪ್ ಮಾಡಿದ ಅಂದ್ರೆ ನಂಗೆ ಫಸಾಸಿದ. ಹೀಗೆಲ್ಲ ಅವ್ನು ಹೇಳ್ಕೋತ ಗಲ್ಲಿ ತಿರುಗಾಡ್ತಾ ಹಿಂಗೆ. ಮತ್ತು ಈ ಸಂಜೆ ಹೊತ್ತು ಏನು ಮಾಡ್ತಾ, ರಾಜವಾಡೆ ಇರ್ತಿತ್ತಲ್ಲ, ರಾಜವಾಡತೆ ಒಂದು ಗಿಡ ಇರ್ತಿದ್ದು ಮುಂದೆ. ಆ ಗಿಡ ಮ್ಯಾಗ ಕೂತು ದಿನ ಸಂಜೆ ಹೊತ್ತು ಅಂತಿದ್ದ, ನೀವು ಸತ್ಯಗೋಸ್ ನಾನು 5 ರತ್ನಗಳು ಮುನ್ಸಿದ, ಅವನನ್ನು ದುಬಾಡಿಸಿದ, ಅವನನ್ನು ಫಸಸಿದ. ಹಿಂಗೆ ತಿನ್ನ ನಾವ ಹಿಂಗೆ 4 ತಿಂಗಳು ಹಿಂಗೆಲ್ಲ ನಡೆದಿತ್ತು. ಆಯಿಂದ ಆಕೆ ರಾಮಾದೇವಿ ಇದ್ದಳೆಲ್ಲ ಶಿವರಥ ರಾಜಂದ ಅವ್ರು ಆಕೆ ಅಂತಾಳು, ಇವು ಹುಚ್ಚ ಅಲ್ಲಪ್ಪ. ಹುಚ್ಚಿದ್ದಿರ ಒಂದೇ ಶಬ್ದಕ್ಕೆ ಮಾತಾಡ್ತಾ, ಹುಚ್ಚಿದ್ದಿರ ಒಂದು ಶಬ್ದ ಅಂತ ಎಲ್ಲ 1000 ನಮೂನೆ ಎಲ್ಲ ಬಡ್ಬಡ್ತಿರ್ತಾವೆ. ಇವು ಒಂದೇ ಶಬ್ದ ಅಂತ ದುಸರಿ ಯಾನು ಅನ್ನಂಗಿಲ್ಲ. ಅರೆ ರಾಜಗಳು ಅಂತಾರೋ, ರಾಣಿ ಅಂತಾಳು, ಇದು ಯಾರ ಸುಳ್ಳು ಐತಿ, ನೀವು ಅವನ್ನ ಕರ್ಸಿ ಕೇಳ್ರಿ ಯಾನ್ ಐತಿ ಅಂತೆಲ್ಲ ಅವನ್ನ ಕರೆಸ್ತಾರೆ. ನಾವು ಇದ್ದಿಂದ ಎಲ್ಲ ಹೇಳ್ತಾನೆ, ಹಿಸ್ಟ್ರಿ ಹೇಳ್ತಾನೆ. ಹಿಂಗೆ ನಾ ಕೊಟ್ಟಿನೂ ಹೋದ್ನು, ನನ್ನ ರಾಜ ಹೊಡಿತು, ನಂದೆಲ್ಲ ಇದಾಯಿತು ಅನ್ನೋ ಬೈನು ನಾವು ತಯಾರಿಲ್ಲ, ಏನು ಮಾಡಲಿ ಅಂತ ಇವ ಅಂತಾನೆ. ಇವಂದ್ರೆ ಕಾಣಿಕ ಸತ್ಯ ಕಾಣಿಸ್ತೈತಿ. ಖರೆ ಸತ್ಯಗೋಸ್ ಮ್ಯಾಗ ನಾವು ಅವತ್ತು ತೊಳೆದು ಹೆಂಗೆ ಅವನ್ನ ಹೆಂಗೆ ಇದು ಮಾಡೋದಾ, ಅದು ಹೆಂಗೆ ಮಾಡೋದಾ, ಹೆಂಗೆ ಮಾಡೋದಾ. ರಾಣಿ ಏನಂತಾಳು, ಆಕೆ ಹೆಸರು ಏನಿರ್ತೈತಿ, ರಾಮದತ್ತ ಅಂತಾಳು. ನೀವು ನನ್ನ ಮ್ಯಾಗ ಅದ ಇಡ್ರಿ, ನಾನು ನೋಡ್ತೇನೋ ಅದನ್ನು ಹೆಂಗೆ ಮಾಡೋದು ಅಂತ. ಯಾನು ಹಾಡ್ಕತ್ತಿಲ್ಲ, ನೀ ಹಂಗೆ ಮಾಡು ಆಯಿತಾ. ಅವ್ರ ಸತ್ಯಗೋಷ ಅಂತ ನಾವು ನಿಮ್ಗೆ ಹಿಂದಿಂದ ಕರಿತೀವಪ್ಪ, ನೀವು ಹೋಗು ನೋಡ್ತೇವೆ ನಾವು ಅಂತ. ಇವ್ರು ಏನು ಮಾಡ್ತಾರೋ, ಈ ರಾಣಿ ಏನು ಮಾಡ್ತಾಳೋ, ಆ ಸತ್ಯಗೋಷ್ನ ಹಳಿ ಹೊಡಿತಾಳು. ಮತ್ತು ಏನಂತಾಳು, ಕವಡಿ ಕಚ್ಚ ಇಂಥದ್ದು ಆಟ ಆಡೋನು ನಾನಿನ್ನು ಬಾನು ಅಂತಾಳು. ಹಂಗೆ ಕವಡಿ ಕಚ್ಚ ಆಡೋದಿರ್ತೈತಿ. ಅದನ್ನ ಶರ್ತಗಳು ಹಚ್ಚೋದಿರ್ತೈತಿ. ಹಂಗೆ ಶರ್ತಗಳು ಹಚ್ಚಿಲ್ದ್ರೆ ಅವ್ರು ಏನು ರಾಣಿ ಈಗ ರಾಮಾದೇವಿ ಏನು ಹೆಸರು ಗೊತ್ತಾಗೋತ್ತಂದ, ರಾಮದತ್ತ ರಾಣಿ ಅವನದು ಅಂಗಟಿ ಇದು ಮಾಡ್ತಾಳು, ಜಿಂಕುಸಿ ಏನಂತ ಗೆದ್ದಿತಾಳು. ಆಯ್ತು ಅದೇನು ಮಾಡ್ತಾಳು, ಅಳು ಚಾಪ್ಲೆ ದ್ಯಾಸಿಗಳಿಗೆ ಹೇಳ್ತಾಳು, ಇದು ಅಂಗಟಿ ತೊಗೊಂಡು ಹೋಗ್ರಿ, ಯಾರ ಮನೆಗೆ, ಸತ್ಯಗೋಷ್ ಮನೆಗೆ ಹೋಗ್ರಿ,
ಅಲ್ಲಿ ಹೇಳ್ರಿ ಇದು ಅಂಗಡಿದು ಕೊಂಡು ತೋರಿಸ್ರಿ ಮತ್ತು ಅವು 5 ರತ್ನಗಳು ಅವ್ನು ವ್ಯಾಪಾರ ಇಟ್ಟಿದ ಕೊಡ್ರಿ ಕೇಳಿದಾರತ್ ಹೇಳ್ರಿ ಅದು ದಾಸಿನ ಹಚ್ಕೊಡ್ತಾರೋ ದಾಸಿ ಹೋಗ್ತಾಳು ಎಲ್ಲಿ ಅವ್ರ ಮನೆಗೆ ದಾಸಿ ಹೇಳ್ತಾಳು ಹಿಂಗೆ ಹಚ್ಕೊಡಿದಾರು ನಿಮ್ಮ ಮಾಲಕರ ಇದು ಇದು ಒಳಕೆ ಸಟಿಗೆ ಕೊಟ್ಟಿದ್ದಾರು ಕೈಲಿ ಕೊಡ್ರಿ ಅಂತ ಆಕೆ ನೋಡ್ತಾಳು ಇದು ಅಂಗಡಿದ್ರೆ ನಮ್ಮ ಮಾಲಕನ ಗತ್ಲೆ ಕಾಣ್ತೈತಿ ಪನ್ ಇಂಥವು ಅಂಟಿಗಳು ಮಸ್ತ್ ಇರಬೇಕಲ್ಲ ಇದು ಏನು ಖರೀದಲ್ಲ ನಂಗೆ ಅಂಗಡಿ ನಮ್ಮ ಮಾಲಕತೆ ಕಾಣ್ತಿತ್ತು ಅವರೇ ಇದೈತಿದೆ ನಂಗೆ ಏನು ಪಟ್ಟಸಲ್ಲ ನಂಗೆ ಸಂಸೂಲ ನೀನು ಹೋಗು ಇದನ್ನು ಹೆಂಗೆ ಗೊತ್ತಿಲ್ಲ ಕೊಡೋದು ಅದೇ ನಂಗೆ ಸಂಸೂಲ ನಾ ಏನು ಹೇಳಿಲ್ಲ ಅಂತ ಹೇಳು ಅಂತ ಆಕೆ ದಾಸಿ ಹೋಗಿ ಹೇಳ್ತಾಳು ಯಾರಿಗೆ ರಾಣಿ ಹೋಗಿ ಹೇಳ್ತಾಳು ಆ ರಾಣಿ ಆಡ್ತಿರ್ತಾಳು ಅಂತ ಆಕೆ ಏನು ಮಾಡ್ತಾಳು ಅಶ್ಕಿತ್ರಿ ಏನು ಮಾಡ್ತಾಳು ರಾಣಿ ಇಲ್ದ್ರೆ ಅವ್ನು ಜನವ ಇರ್ತಿದ್ದಿಲ್ಲ ಜಾನ್ವಿ ಹಚ್ಚು ಚಾಕು ಸಕ್ಕಟ ಜಾನ್ವಿಯೇ ಗೆದ್ದಾಳು ಅಂತ ಮತ್ತೆ ಈ ದಾಸಿಗೆ ಅಂತಾಳು ಇದು ಹೋಗ್ತು ಹೋಗು ಇದಮ್ಮ ಅಂಗಡಿ ಹೋಗಿ ತೋರಿಸು ಅಂತ ಹೋಗಿ ತೋರಿಸ್ತಾರೋ ಆ ಸತ್ಯಗೋಷ್ಠಿ ಹಂತಿಗೆ ಹೋಗಿ ತೋರಿಸ್ತಾರೋ ಹಿಂಗೈತಿ ಆ ದಾಸಿ ತೋರಿಸ್ತಾಳು ಹಿಂಗಿದ್ರೆ ಖೂನ್ ಕೊಟ್ಟಿದ್ದರು 5 ರತ್ನಗಳು ಕೊಡ್ರಿ ಆಯಿಂದ ಆಕೆಗೆ ಪಟಾಸ್ತೈತಿ ಇನ್ನತ್ತು ಖರೆ ಐತಪ್ಪ ಇನ್ನು ಜನ್ವಾ ಕೊಟ್ಟಿದ್ದಾಳು ಚಾಕು ಇದೆ ನಮ್ದು ಮಾಲಕಂದು ಐತಿ ಇದು ಅಂಗಡಿ ಭೀ ನಮ್ಮದೇ ಐತಿ ಏನು ಹರ್ಕತಿಲ್ಲ ಅಂತೇಳಿ ಒಳಗೆ ಹೋಗ್ಯಾವ 5 ಇರ್ತಾವ ರತ್ನಗಳ ಗೊತ್ತಿರ್ತೈತಿ ಮನೆಯವ್ರಿಗೆಲ್ಲ ಏನು ಇರ್ತೈತಿ ಅದಲ್ಲ ಅದು 5 ರತ್ನ ಇಲ್ದ್ರೆ ದಾಸಿನ ಕೊಡ್ತಾಳು ದಾಸಿ ತೊಗೊಂಡು ಬರ್ತಾಳೆ ಮತ್ತು ಮಾಲಕ್ ರಾಣಿ ಹೋಗಿ ಬಂದು ಹೇಳ್ತಾಳು ಹಿಂಗೆ ಕೊಟ್ಟಿದ್ದಾರು ಅಂತ ರಾಣಿ ಲಗೇಜ್ ಆಟ ಇರ್ತೈತೆ ಅದು ಬಂದ್ ಮಾಡ್ತಾಳು ಅಂತಾಳು ಇನ್ನು ಸಾಕು ನಾಳೆ ನೋಡ್ರು ಇಲ್ಲಿ ಇಟ್ಟೇ ಇರಲಿ ನಾಳೆ ನೋಡು ನಾಳೆ ನಿಂಗೆ ಹಳಿ ಇಡ್ತೇನೋ ಆಯ್ತು ಬಾ ಅಂತ ಹೇಳ್ತಾ ಈಗ ಆಟ ಬಂದ್ ಮಾಡು ಏನು ಹಾಕತ್ತಿಲ್ಲ ಅಂತ ಹೇಗೆ ಹೋಗ್ತಾನೆ ಮನೆ ಕಡೆ ಈಗಿಲ್ದ್ರೆ ರಾಜ ಹೇಳ್ತಾಳೆ ತೋರಿಸ್ತಾಳೆ ಹಿಂಗಿದ್ರೆ ನಾ ಮಾಡಿನು ಹಿಂಗಿದ್ರೆ 5 ರತ್ನ ಬೈದವು ಇನ್ನು ಹೆಂಗೆ ಮಾಡೋದ ಇನ್ನೇನಿಲ್ಲ ಇವು ಇದಾಗಿಲ್ಲ ಸಮುದ್ರದತ್ತ ಆ ವ್ಯಾಪಾರನ ಹಳಿ ಹೊಡಿನು ಅವನು ಪರೀಕ್ಷೆ ನೋಡ್ನಲ್ಲ ಅವ್ನು ಖರೀದಾನ ಕೊಟ್ಟಿದ್ದ ತಿಳಿತೈತಿ ಆಯ್ತು ಅವ್ನು ಏನು ಮಾಡ್ತಾರೋ ಅವು 5 ಇರ್ತೇನೋ ರತ್ನ ಅದ್ರೊಳಗೆ ತಮ್ಮೊಮ್ಮೆ ರತ್ನಗಳೆಲ್ಲ ಹಾಕ್ತಾರೆ ಅದ್ರೊಳಗೆಲ್ಲ ಕೂಡಿಸ್ತಾರೋ ಕೂಡಿಸಿದ್ರೆ ಅಲ್ಲಿ ಇಡ್ತಾರೋ ಮಾವು ಸಮುದ್ರ ರತ್ನ ಹಳಿ ಹೊಡಿತಾರೋ ಅಪ್ಪ ನಿನ್ನ ಯಾವ ರತ್ನ ಕಾಣ್ತಾವೆ ನೋಡು ಮತ್ತವ ನೀನು ಅವು ಯಾವ ಅತಪೇಕ್ಷ ಭಾರಿ ರತ್ನಗಳು ರಾಜ್ಯಗಳಲ್ಲಿ ಇರ್ತಾವಲ್ಲ ಅವು ಅದ್ರೊಳಗೆ ಇಡ್ತಾರೋ ಅವೆಲ್ಲ ಹುಡ್ಕ್ಯಾಂಡು ನೋಡ್ತಾ ತನ್ನೂ ಎಟ್ಟಿದವು 5 ಅಟ್ಟು ತೋತ ಇವು ನನ್ನ ಇದ್ದವು ಬಾಕಿ ನನ್ನ ಏನಲ್ಲ ಸ್ಪಷ್ಟ ನೋಡ್ತಾರೋ ಅಂತ ಅವ್ರು ತಿಳಿತಾರೋ ಖರಿ ಏನೈತಿ ಇವು ಖರೇನಿದ ನೀವು ಕೊಟ್ಟಿರ್ತಿದ್ದರೆ ಯಾರು ತೊಗೊಂಡು ಹೋಗಿರ ಶಕ್ತಿಲ್ಲ ಇವು ಖರೆ ಇದ ಅವ್ರಿಗೆ ರಾಜ ಪಟಾಸ್ತೈತಿ ಇನ್ನೇನ ಹರ್ಕತ್ತಿಲ್ಲ ಇನ್ನು ಸತ್ಯಘೋಷಣ ಕರೆಸ್ಬೇಕು ಅಂತ ಅವ್ರ ಸತ್ಯಘೋಷಣ ಸಿಪಾಯಿಗಳು ಹಚ್ಕೊಟ್ಟು ಕರೆಸ್ತಾರೋ ಮತ್ತು ಆಯ್ತು ಸಂಚಾಲಕ್ಕೆಲ್ಲ ಕೊತ್ತಿಂದ ಇರ್ತೈತಿ ಇನ್ನು ಹೆಂಗೆ ಮಾಡೋದ ಅವನು ಸಂಚಾಲಕ ಇರ್ತಾನ ಯಾವ ಸತ್ಯಗೋಷ್ಠಿ ಸಂಚಾಲಕದಾಗಿರ್ತಾ ಅವನ ಸತಿ ಕರೆದಿತ್ತಿ ಆಯ್ತು ಅವ್ರು ಹೇಳಿ ಸಂಚಾಲಕದಾಗಿ ನೀವು ನಡೆದಿಂದಿರ್ತಿ ಅಂದರೆ ನೀವಡಂತ ಅದಕ್ಕೆ ನ್ಯಾಯ ನಡೀತೈತಿ ಅಪ್ಪ ಹಿಂಗೆ ಆಗೈತಿ ನಮ್ಮ ಊರದಲ್ಲಿ ಇಲ್ದ್ರೆ ನಮ್ಮ ಊರೇನವ ಹಿಂಗಿಲ್ದ್ರೆ ಫಸಾಸಿದ ಅರೆ ಅವ್ನಿಗೆ ಏನು ಶಿಕ್ಷೆ ಕೊಡಬೇಕು ಎಲ್ಲರೂ ಹೇಳ್ರಿ ಆ ಪ್ರಮಾಣ ಅವ್ನಿಗೆ ಶಿಕ್ಷೆ ಕೊಡುನಿ ಅಂತ ಎಲ್ಲರೂ ವಿಚಾರ ಮಾಡಿ 3 ಉಪಾಯ ಹೇಳ್ತಾರೆ 3 ಪೈಕಿ ಒಂದು ಯಾವ್ದು ನಾವು ಮಾಡಬೇಕು ಒಂದೇನೈತಿ ಪೈಲ ಉಪಾಯನ ಗೊಬ್ಬರ ಎಮ್ಮೆ ಗೊಬ್ಬರ ಗೊತ್ತಿತ್ತು ಎಮ್ಮೆದ ಆಕಳ ಗೊಬ್ಬರ ಗೊತ್ತಿರ್ತಿಲ್ಲ ಒಂದು ಬುಟ್ಟಿ ತಮ್ಮಿ ಸಣ್ಣ ಬುಟ್ಟಿ ಐತಿ ಇಷ್ಟ ಬುಟ್ಟಿ ಕುಡ್ದ ಬುಟ್ಟಿ ಗೊಬ್ಬರ ತಿನ್ನಬೇಕು ಇದು ಒಂದ ಇಲ್ಲರ ನಮ್ಮಲ್ಲಿ ಪೈಲ್ವಾನ್ಗಳಿದಾರು ಅವ್ರದ್ದು ಪಟಾಕಿ 32 ತಿನ್ನಬೇಕು ಇದು ಒಂದು ತಿಸ್ರಾ ನಂಬರ್ ಏನ ಅವನು ಏನು ಸಂಪತ್ತಿ ಐತಿದೆಲ್ಲ ಕೊಟ್ಟು ಬಿಡಬೇಕು ಯಾರಿಗೆ ನಮ್ಮ ಹತ್ಯಾಗ ಕೊಟ್ಟು ಬಿಡಬೇಕು ಸರ್ಕಾರ ಜಮೆ ಮಾಡಬೇಕು ಅವ್ನು ಸುಟ್ಟಿ ಹಿಂಗೆ ಹೇಳ್ತಾರೋ ಈ ಪ್ರಕಾರ ಬರೀ ಯಾರು ಹಾಕತ್ತಿಲ್ಲ ಅಂತ ಅವ್ರ ಲಗೇಜಿಲ್ದ್ರೆ ಸಮುದ್ರನ ಹಳಿ ಹೊಡಿತಾರೋ ನೀವು ಯಾರು ತಿಳಿತಾನ ಸತ್ಯಗೋಷ್ಠಿ ಕೇಳ್ತಾರೆ ಯಾರು ಅರೆ ಇವು ವ್ಯಾಪಾರಿ ಇದ ಇವು ಯಾವ ಫಸಸಿದ್ರೇನೇ ಕೇಳ್ತಾರೋ ಹೌದಂತ ಕಾರಣ ಎಲ್ಲ ಸಮೂರು ಮುಂದೆ ಐತ್ಲ ಇವು 5 ರತ್ನಗಳ ಯಾರು ಕೊಟ್ಟರು ಅದೆಲ್ಲ ಮುಂದೆ ಕಾಣಿಸ್ತೈತಿ ಅವ ಮಧ್ಯೆ ಮಾಲ್ಸಕ್ಕರ್ ಏನಾಗ್ತಾ ಸಿಗ್ತಾನೆ ಅಂತ ಕಬೂಲ್ ಆಗ್ತೈತಿ
ಅಂದಿನ ನೀವೇ ಹೇಳಿದಿರಿ, ಎಲ್ಲರೂ ಕೂಡಿ ಹೇಳಿದಿರಿ 3 ಉಪಾಯ. 3 ಪೈಕಿ ಯಾವುದೇನಿತ್ತವ ನಾವು ವಿಚಾರ ಮಾಡ್ತಾ ಇನ್ನಿತ್ತೊಳಗೆ ಸೋಪೆ ಯಾವುದೈತಿ, ಇನ್ನು ಗೊಬ್ಬರ ಅಂತಂದನು. ಏನು ಠಸ್ತಾ ಗೊಬ್ಬರ ತಿನ್ನು ಠಸ್ತಾ ಕುಂತಾನೆ ತಿನ್ನು ಕುಂತಾಗ ಹೊರ ಹೋಗ್ತೈತಿ. ಶಕ್ತಿ ಐತಾನೆ, ಹೆಕ್ಕಿ ಹೋಗೋದೈತಿ, ಹೆಕ್ಕಿಲ್ಲ. ಅವ್ನು ತಿಂದು ಒಂದು ಮುಟ್ಟಿಗೆ ತಿಂದಂಗೆ ಮಾಡಿದ ಪಣಿ ಅನ್ ಶಕ್ಕಿಲ್ಲ ಹೋಗ್ವಾತು ಅಂತ ಇದೇನಿಲ್ಲಪ್ಪ ಶಕ್ಕಿಲ್ಲ, ನಿಮ್ಮ ಪೈಲ್ವಾನ್ಗಳನ್ನ ಇದು ಮಾಡಿರಿ. ನನ್ನ ಪೈಲ್ವಾನ್ ಬರ್ತಾ ಪೈಲ್ವಾನ್ ಒಂದೇ ಗುದ್ದಿದ ಅವ್ನು ಹೋಗಿ 4 ಕೋಲಾಟೆ ಹಾಕಿ ತಿಂದು ಬಿಡ್ತಾನೆ ಅವಂತ. ಇದೇನು ಶಕ್ತಿಲ್ಲಪ್ಪ, ಇದೇನವೇ ಇವತ್ತು 30 ಗುದ್ದಿ ತಿನ್ಕಬೇಕಲ್ಲ, 30 ಗುದ್ದಿದಾಗ ನಾ ತಾಳ್ತೇನು ಶಕ್ತಿಲ್ಲ, ಇದೇನಿಲ್ಲ. ಶಿವಟಿಗೆ ತನ್ನ ಸಂಪತ್ತಿ ಅಲ್ಲ. ಏನಾಯ್ತು 3 ಶಿಕ್ಷೆ ತೊಂದೇನಿಲ್ಲ. ಒಂದು ಮತ್ತೇನ ಕೆಟ್ಟ ಮಾತಾಡಿದ್ರೆ ಏನಾಯ್ತು ಪರಿಣಾಮ? ಏನು ಕೊಟ್ಟು ಪರಿಣಾಮ ಮಾತಾಡಿದ್ರೆ ಏನಾಗ್ತೈತಿ? ಅರೇ ತಿಳ್ಕೋಬೇಕು. ಯಾರು ಸುದ್ದ ತಾವು ಎಷ್ಟು ಖರೆ ಮಾತಾಡಬೇಕು ಅಷ್ಟು ತಮ್ಮ ಫಾಯ್ದೆ ಐತಿ. ಕೊಟ್ಟು ಮಾತಾಡಿದ್ರೆ ಏನೋ ಯೋಗ್ಯ ಇಲ್ಲ, ಕೊಟ್ಟದ ಯಾವಾಗ ಭೀ ಹೊರಗೆ ಬರ್ತೈತಿ. ಇದ್ರ ಮ್ಯಾಗ ಅನೇಕ ಕಥೆಗಳು ಇದಾವೆ. ಅದೇನ ಇರಲಿ, ದುಸರಿ ಮುಂದಿನ ತೊಳೋದೋ ಏನೋ ತಾಮ್ಸ್ಲಿ ಈ ಟೈಮ್ ಆಗಿರ್ತಾರೆ ಹೇಳ್ರಿ, ಇಲ್ಲ ಇದ್ರೆ ನಾವು ಹೇಳ್ತೇವೆ ಮುಂದಿನ